Okay, so now we are moving with the properties, right? So properties of the matter, right? So there are two types of properties with respect to the matters. So they are nothing but one is physical property, another one is chemical properties. So ಏನಾಗುತ್ತೆ, ಸೊ ಪ್ರತಿಯೊಂದು ಮ್ಯಾಟರಿಗೆ ಏನಾಗುತ್ತೆ ಕೇಳಿದ್ರೆ ಅದರಲ್ಲಿ ಎರಡು ಪ್ರಾಪರ್ಟಿ ಇರುತ್ತೆ. ಸೊ ಯಾವುದೇ ಒಂದು ಮ್ಯಾಟರನ್ನು ತಗೊಳ್ಳಿ, ಸೊ ವಾಟ್ ಎವರ್ ದ ಮ್ಯಾಟರ್ ಇಟ್ ಈಸ್, ಸೊ ಯು ಕ್ಯಾನ್ ಸೇ ಟೂ ಟೈಪ್ಸ್ ಆಫ್ ಪ್ರಾಪರ್ಟೀಸ್, ಯು ಕ್ಯಾನ್ ಎಕ್ಸ್ಪ್ಲೇನ್ ಟೂ ಟೈಪ್ಸ್ ಆಫ್ ಪ್ರಾಪರ್ಟೀಸ್. ದೇ ಆರ್ ನಥಿಂಗ್ ಬಟ್ first thing is physical property. So what is that physical property? And then chemical property. So what are those chemical property, right? So now what is the difference between that physical property and the chemical property, right? The physical property you can define as it is. Yav riti kelidre, see here, the properties which can be measured or observed without changing the identity or composition of the substance. ಯಾವುದೇ ಮ್ಯಾಟರ್ ಇರ್ಬೋದು, ಅದರಲ್ಲಿ ಏನಾಗುತ್ತೆ, ಸೊ ಫಿಕ್ಸಡ್ ಕಂಪೋಸಿಷನ್, ಕಾಂಪೌಂಡ್ ಆದರೆ ಏನಾಗುತ್ತೆ ನಮಗೆ, ಸೊ ಮ್ಯಾಟರ್ ಇಟ್ ಹ್ಯಾಸ್ ಎ ಫಿಕ್ಸಡ್ ಕಂಪೋಸಿಷನ್, ರೈಟ್? ಅದರದ್ದೇ ಆಗಿರ್ತಕ್ಕಂಥ ಐಡೆಂಟಿಟಿ ಇರುತ್ತೆ, ರೈಟ್? ಸೊ ವಾಟರ್ H2O, ರೈಟ್? ಅದೇ ರೀತಿ ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3, ರೈಟ್? HCl, ಅದೇ ರೀತಿಯಲ್ಲಿ ಏನು ಹೇಳ್ಬೋದು ನಾವು ಅದನ್ನು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಹೇಳ್ತೀವಿ, ರೈಟ್? HCl. ಸೊ ಇವಾಗ ಇದರ ಫಿಸಿಕಲ್ ಪ್ರಾಪರ್ಟೀಸ್ ಏನಾಗುತ್ತೆ ಕೇಳಿದ್ರೆ, ಸೊ ವಿದೌಟ್ ಚೇಂಜಿಂಗ್ ಇಟ್ಸ್ ಕೆಮಿಕಲ್ ಕಂಪೋಸಿಷನ್. ಸೊ ಇದೇನು ಮಾಡ್ಬೋದು, ಸೊ ಇದರ ಕೆಮಿಕಲ್ ಕಂಪೋಸಿಷನ್ ಹೇಗಿರುತ್ತೆ ಅದೇ ರೀತಿ ಇರುತ್ತೆ, ಅದರ ಐಡೆಂಟಿಟಿ ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ. ಸೊ ವಿದೌಟ್ ಚೇಂಜಿಂಗ್ ಇಟ್ಸ್ ಐಡೆಂಟಿಟಿ ಆರ್ ಕಂಪೋಸಿಷನ್ ಆಫ್ ದಿ ಸಬ್ಸ್ಟೆನ್ಸ್, ಇಫ್ ಯು ಮೆಷರ್ಡ್ ಅಬ್ಸರ್ವ್ಡ್ ಎನಿ ಕ್ವಾಂಟಿಟಿ ಆ್ಯಂಡ್ ದ್ಯಾಟ್ ಕ್ವಾಂಟಿಟಿ ವಿ ಆರ್ ಕಾಲಿಂಗ್ ಫಿಸಿಕಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು ಫಿಸಿಕಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಸೊ ವಿ ಕ್ಯಾನ್ ಮೆಷರ್ ದ್ಯಾಟ್ ಫಿಸಿಕಲ್ ಪ್ರಾಪರ್ಟಿ, ಓಕೆ? ಸೊ ಆರ್ ಎಲ್ಸ್ ವಿ ಕ್ಯಾನ್ ಅಬ್ಸರ್ವ್ ದ್ಯಾಟ್. ಸೊ ವಿ ಕ್ಯಾನ್ ಮೆಷರ್ಡ್ ಆರ್ ಅಬ್ಸರ್ವ್ಡ್. ಹಾಗಾದರೆ ಫಿಸಿಕಲ್ ಪ್ರಾಪರ್ಟೀಸ್ ಅಂದ್ರೇನು? ದ ಪ್ರಾಪರ್ಟಿ ವಿಚ್ ಕ್ಯಾನ್ ಬಿ ಮೆಷರ್ಡ್ ಆರ್ ಅಬ್ಸರ್ವ್ಡ್ ವಿದೌಟ್ ಚೇಂಜಿಂಗ್ ದಿ ಐಡೆಂಟಿಟಿ ಆರ್ ಕಂಪೋಸಿಷನ್ ಆಫ್ ಅ ಸಬ್ಸ್ಟೆನ್ಸ್ ಆರ್ ಕಾಲ್ಡ್ ದಿ ಫಿಸಿಕಲ್ ಪ್ರಾಪರ್ಟೀಸ್. ಯಾವುದೆಲ್ಲ? ಕಲರ್. ಸೊ ಡೈರೆಕ್ಟಾಗಿ ನೋಡಿ ಹೇಳ್ಬೋದು. ಸೊ ದಿಸ್ ಇಸ್ ದ ವೈಟ್ ಚಾಕ್, ಸೊ ವೈಟ್ ಕಲರ್, ರೈಟ್? ಸೊ ದಿಸ್ ವಿದೌಟ್ ಚೇಂಜಿಂಗ್ ಎನಿಥಿಂಗ್, ಏನಾದರೂ ಮಾಡಿದ್ದೆ, ಸೊ ಜಸ್ಟ್ ನೋಡಿ ಹೇಳಿದ್ದು, ರೈಟ್? ಸೊ ಇದರ ಲೆಂತ್ ಎಷ್ಟಿದೆ ನೋಡಿ, ಸೊ ದ್ಯಾಟ್ ವಿ ಕ್ಯಾನ್ ಮೆಷರ್. ಸೊ ಈ ಫಿಸಿಕಲ್ ಕ್ವಾಂಟಿಟಿಯನ್ನು ಏನು ಮಾಡ್ಬೋದು, ಮೆಷರ್ ಮಾಡಿ ಹೇಳ್ಬೋದು. ಸೊ ಲೆಂತ್ ಆಫ್ ದಿಸ್ ಚಾಕ್ ಪೀಸ್, ರೈಟ್? ಸೊ ಕಲರ್ ಇರ್ಬೋದು, ಲೆಂತ್ ಇರ್ಬೋದು. ಅದೇ ರೀತಿಯಲ್ಲಿ ಓಡರ್. ಸೊ ಓಡರ್, ವಾಟ್ ಅಬೌಟ್ ದಿ ಸ್ಮೆಲ್? ಸೊ ಯು ಕ್ಯಾನ್ ಜಸ್ಟ್ ಇನ್ಹೇಲ್ ಇಟ್, ಸ್ಮೆಲ್ ಇಟ್, ಆವಾಗ ಹೇಳ್ಬೋದು ಸೆಂಟ್, ಸ್ಮೆಲ್, ರೈಟ್? ಸೊ ಅಬ್ಸರ್ವ್ ಮಾಡ್ಬೋದು, ಓಡರ್ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಸೊ ಮೆಲ್ಟಿಂಗ್ ಪಾಯಿಂಟ್, ಸೊ ಮೆಲ್ಟಿಂಗ್ ಪಾಯಿಂಟ್ ಇರ್ಬೋದು, ಬಾಯ್ಲಿಂಗ್ ಪಾಯಿಂಟ್ ಇರ್ಬೋದು, ಆಲ್ ಎಲ್ಸ್ ಡೆನ್ಸಿಟಿ. ಸೊ ದೀಸ್ ಆರ್ ದಿ ಎಕ್ಸಾಂಪಲ್. ಸೊ ಯಾವುದೇ ಇರ್ಬೋದು, ವಾಟ್ ಎವರ್ ದ ಪ್ರಾಪರ್ಟಿ, ಸೊ ಯು ಕ್ಯಾನ್ ಮೆಷರ್ ಅಬ್ಸರ್ವ್ ವಿದೌಟ್ ಚೇಂಜ್. ಇದನ್ನು ಏನೂ ಚೇಂಜ್ ಮಾಡಿದೆ, ಸೊ ಆ ಮ್ಯಾಟರಿನ ಪ್ರಾಪರ್ಟಿಗೆ ಏನು ಹೇಳ್ತೀವಿ ನಾವು ಅದನ್ನು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಸೊ ಯು ಕ್ಯಾನ್ ಮೆಷರ್ ಇಟ್ ಆರ್ ಎಲ್ಸ್ ಯು ಕ್ಯಾನ್ ಅಬ್ಸರ್ವ್ ಇಟ್, ರೈಟ್? ಸೊ ದ್ಯಾಟ್ ಪ್ರಾಪರ್ಟೀಸ್ ವಿ ಆರ್ ಕಾಲಿಂಗ್, ಏನು ಹೇಳ್ತೀವಿ ನಾವು ಅದನ್ನು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಗೋ ಫಾರ್ ವಾಟ್? ಕೆಮಿಕಲ್ ಪ್ರಾಪರ್ಟೀಸ್. ಸೊ ನಾವು ವಾಟ್ ಎವರ್ ದ ಕೆಮಿಕಲ್ ಪ್ರಾಪರ್ಟೀಸ್ ಅಂದರೆ ಆ್ಯಸಿಡಿಟಿ ಅಂತ ಬರುತ್ತೆ, ಬೇಸಿಸಿಟಿ ಅಂತ ಬರುತ್ತೆ, ರೈಟ್? ಸೊ HCl ರಿಯಾಕ್ಟ್ ವಿತ್ ಜಸ್ಟ್ ಸಿ ಇದೆ ಎಕ್ಸಾಂಪಲ್, ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಇಲ್ಲಿ ಏನಾಗುತ್ತೆ ಕೇಳಿದ್ರೆ HCl H+ ಬಿಟ್ಕೊಡುತ್ತೆ, ಸೋಡಿಯಂ ಹೈಡ್ರಾಕ್ಸೈಡ್ OH- ಬಿಟ್ಕೊಡುತ್ತೆ, ರೈಟ್? ಸೊ ದಿಸ್ H+ ರೀಪ್ಲೇಸಸ್ ದಿ OH. ಸೊ ಇದನ್ನು ಡೈರೆಕ್ಟಾಗಿ ನಾವು ನೋಡಿ ಹೇಳಲಿಕ್ಕಾಗ್ತದಾ? HCl it will releases proton, no, sodium hydroxide releases proton, right? HCl ಪ್ರೋಟಾನನ್ನು ರಿಲೀಸ್ ಮಾಡಿದರೆ ಏನಾಗುತ್ತೆ ನಮಗೆ? H+Cl-, ರೈಟ್? ಸೊ ಇದನ್ನು ಫಿಸಿಕಲ್ ಪ್ರಾಪರ್ಟಿ ಥರ ಡೈರೆಕ್ಟಾಗಿ ನೋಡಿ ಹೇಳಲಿಕ್ಕಾಗಲ್ಲ, ರೈಟ್? ವಾಟ್ ಅಬೌಟ್ ದಿ ಬೇಸಿಸಿಟಿ ಆರ್ ಎಲ್ಸ್ ಆ್ಯಸಿಡಿಟಿ ಆಫ್ ಬೇಸಿಸಿಟಿ ಆಫ್ ಅನ್ ಆ್ಯಸಿಡ್ ಆ್ಯಂಡ್ ಆಲ್ಸೋ ಕಂಬಸ್ಟಿಬಿಲಿಟಿ. ಸೊ ಏನಾಗುತ್ತೆ, ಕಾರ್ಬನ್ ಇದ್ದರೆ ಅದು ಕಂಬಸ್ಟಿಬಿಲಿಟಿ ಏನಾಗುತ್ತೆ. ಸೊ ಇದನ್ನೆಲ್ಲ ಏನು ಮಾಡಬೇಕು ಕೇಳಿದರೆ, ಸೊ ವಿ ಹ್ಯಾವ್ ಟು ರಿಯಾಕ್ಟ್. ಸೊ ಕೆಮಿಕಲ್ ಚೇಂಜಸನ್ನು ಮಾಡಿ ಏನು ಮಾಡುವಂಥದ್ದು, ಆ ಪ್ರಾಪರ್ಟಿಯನ್ನು ಹೇಳುವಂಥದ್ದು. ಆದ್ದರಿಂದ ಕೆಮಿಕಲ್ ಪ್ರಾಪರ್ಟಿ ಅಂದ್ರೇನು? ದ ಪ್ರಾಪರ್ಟೀಸ್ ವಿಚ್ ಕ್ಯಾನ್ ಬಿ ಅಬ್ಸರ್ವ್ಡ್ ಆರ್ ಮೆಷರ್ಡ್ ಓನ್ಲಿ ಆನ್ ಅಲೋವಿಂಗ್ ದ ಸಬ್ಸ್ಟೆನ್ಸಸ್ ಟು ಅಂಡರ್ಗೋ ಚೇಂಜ್ ಇನ್ ಇಟ್ಸ್ ಐಡೆಂಟಿಟಿ ಆ್ಯಂಡ್ ಇಟ್ಸ್ ಕಂಪೋಸಿಷನ್ ಆರ್ ಕಾಲ್ಡ್ ಕೆಮಿಕಲ್ ಪ್ರಾಪರ್ಟೀಸ್, ರೈಟ್? ಸೊ ಇಲ್ಲಿ ಏನಾಗುತ್ತೆ, HCl ಏನಾಗುತ್ತೆ, H+ ಆಯಿತು, Cl- ಆಯಿತು. ಈಗ H+ ಬೇರೆ, Cl- ಬೇರೆ, ಕಂಪೋಸಿಷನ್ ಚೇಂಜ್ ಆಗಿದೆ, ರೈಟ್? ಸೊ ಆದ್ದರಿಂದ ಸಚ್ ಪ್ರಾಪರ್ಟೀಸ್ ಯು ಆರ್ ನಾಟ್ ಏಬಲ್ ಟು ಸೇ ಡೈರೆಕ್ಟ್ಲಿ, ಯು ಆರ್ ನಾಟ್ ಏಬಲ್ ಟು ಅಬ್ಸರ್ವ್ ಆರ್ ಮೆಷರ್ ಡೈರೆಕ್ಟ್ಲಿ. ಸೊ ಯು ಶುಡ್ ಚೇಂಜ್ ದಟ್ composition, or else you can say it should undergo some of the reaction or chemical changes, right? ಆವಾಗ ಏನಾಗುತ್ತೆ, that property you can observe, and that properties we are calling ಏನು ಹೇಳ್ತೀವಿ, chemical properties. What is chemical properties? Very very important. So very important. What is physical property? Give example. What is chemical property? Give example. Very important, right? The properties which can be observed or measured only on allowing the substance undergo change in its identity or composition
are called chemical properties. Acidity, the basicity and the combustibility are the example, right. So these are the two types of what properties, right. So properties anta helidene alva. So hagadre adakke ಏನು ಮಾಡಬೇಕು, so we can measure it alva. So we have to measure. So how we can measure it? So hagadre ಆ ಪ್ರಾಪರ್ಟಿಯ ಮೆಷರ್ಮೆಂಟ್ ಏನಾಗುತ್ತೆ, ಫಿಸಿಕಲ್ ಪ್ರಾಪರ್ಟಿ ಮೆಷರ್ಮೆಂಟ್ ಏನಾಗುತ್ತೆ, ವೆಯ್ಟ್ ಇರ್ಬೋದು ಅಥವಾ ಮಾಸ್ ಇರ್ಬೋದು ಅಥವಾ ಲೆಂತ್ ಇರ್ಬೋದು, ವಾಲ್ಯೂಮ್ ಇರ್ಬೋದು. ಸೊ ವಾಟ್ ಎವರ್ ಇಟ್ ಮೇ ಬಿ, ಸೊ ಇಟ್ ಹ್ಯಾಸ್ ಇಟ್ಸ್ ಓನ್ ಮೆಷರ್ಮೆಂಟ್. ಸೊ ಮೆಷರ್ಮೆಂಟ್ ಹೇಳಿದಾಗ ಅದಕ್ಕೊಂದು SI ಯೂನಿಟ್ ಅಂತ ಬರುತ್ತೆ. ಹಾಗಾದರೆ ವಾಟ್ ಈಸ್ ಮೆಷರ್ಮೆಂಟ್ ಆ್ಯಂಡ್ ವಾಟ್ ಆರ್ ದಿ ಯೂನಿಟ್ಸ್ ವಿ ಕ್ಯಾನ್ ರೈಟ್ ಫಾರ್ ಇಟ್. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ದೇರ್ ಮೆಷರ್ಮೆಂಟ್ಸ್. Properties of matters already we have learnt, physical property and then chemical properties. Chemical properties because of the change in chemical property, or else it is through the chemical reactions. You have to go with the chemical change. Chemical change ಆದ ನಂತರ ನಾವೇನು ಹೇಳ್ತೀವಿ, ಅದನ್ನು ಪ್ರಾಪರ್ಟಿಯನ್ನು ಮೆಷರ್ ಮಾಡುವಂಥದ್ದು ಅಥವಾ ಅಬ್ಸರ್ವ್ ಮಾಡುವಂಥದ್ದು. ಸೊ ದಟ್ ಈಸ್ ದಿ ಫಿಸಿಕಲ್ chemical property. Okay, next we will go for whatever the measurement you are going to measure there. So we have to use some of the certain units ಏನು ಹೇಳ್ತೀವಿ, ಅದನ್ನು ಮೆಷರ್ಮೆಂಟ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಮೆಷರ್ಮೆಂಟ್ಸಲ್ಲಿ ಎಷ್ಟು ಟೈಪ್ ಇದೆ? ದರ್ ಆರ್ ಟೂ ಟೈಪ್ಸ್ ಆಫ್ ಸಿಸ್ಟಮ್ ವಿ ಹ್ಯಾವ್. two types of system. One is English system, another one is the metric system ಅಂತ ಹೇಳ್ತೀವಿ, right. So this English system and the metric system. So metric system ಏನೋತದು, so that is ಫ್ರಾನ್ಸ್. ಸೊ ಫ್ರಾನ್ಸಲ್ಲಿರ್ತಕ್ಕಂಥ ಒಂದು ಸಿಸ್ಟಮನ್ನು ಏನು ಹೇಳ್ತೀವಿ, ಅದನ್ನು ಮೆಷರ್ಮೆಂಟ್. ಸೊ ಯೂನಿಟ್ಸ್ ಮೆಷರ್ಮೆಂಟ್ ಮಾಡಲಿಕ್ಕೆ ಯಾವುದೇ ಪ್ರಾಪರ್ಟಿ ಇರ್ಬೋದು, ಅದನ್ನು ಮೆಷರ್ ಮಾಡಲಿಕ್ಕೆ ಮೆಟ್ರಿಕ್ ಸಿಸ್ಟಮ್ ಅಂತ ಹೇಳ್ತೀವಿ, right. So there is a confuse between what English system and the metric system. Finally what happens in 1875 in Paris. So in Paris, so they are a group of peoples related to and making the conference regarding general conference on the weight and the measurement. ಏನು ಮಾಡ್ತಾರೆ ಅಲ್ಲಿ? ಸೊ CGMP ಅಂತ. ಸೊ CGMP is nothing but what? General Conference on weight and the measurement. So measures, weights and the measures. So what are the weights, right? What is the basic units of that weight and their measure. So ಯಾವ ರೀತಿ ಮೆಷರ್ ಮಾಡುವಂಥದ್ದು. ಸೊ ಫೈನಲಿ ಇನ್ ಇಂಟರ್ನ್ಯಾಷನಲ್ ಲೆವೆಲ್, ಸೊ the system is named as the SI system ಅಂತ ಹೇಳ್ತೀವಿ. ಏನು ಹೇಳ್ತೀವಿ ಅದನ್ನು? SI system. ಸೊ the international system of units ಏನಾಗುತ್ತೆ, ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್. ಫೈನಲಿ ದೇ ಆರ್ ಡಿರೈವ್ಡ್ ಆಫ್ ದಿ ಕಾನ್ಫರೆನ್ಸ್, ಯಾವುದೋ ಜನರಲ್ ಕಾನ್ಫರೆನ್ಸ್ ಆನ್ ವೆಯ್ಟ್ ಆ್ಯಂಡ್ ಮೆಷರ್. ಸೊ ವೆನ್ ಇನ್ 1875 in the Paris, right. So they concluded by the 7 fundamental base units. ಏನಾಗುತ್ತೆ? 7 fundamental base units. So SI system ಅಂತ ಹೇಳ್ತೀವಿ. So the SI system has 7 basic or else fundamental units. ಸೊ ಯಾವುದೆಲ್ಲ ಕೇಳಿದ್ರೆ, ಸೊ ದಿಸ್ ಆರ್ ದಿ ಮೇನ್ ಕಾನ್ಸೆಪ್ಟ್. ಸೊ ಯೂನಿಟ್ ಅಂದ ತಕ್ಷಣ ಬೇಸ್ ಫಿಸಿಕಲ್ ಕ್ವಾಂಟಿಟಿ ಬಂದ ತಕ್ಷಣ 7 ಫಂಡಮೆಂಟಲ್ ಇರುತ್ತೆ. 1 2 3 4 5 6 7. ಸೊ ರಿಲೇಟೆಡ್ ಟು ಮಾಸ್ ಇರ್ಬೋದು, ಲೆಂತ್ ಇರ್ಬೋದು, ಟೈಮ್ ಇರ್ಬೋದು. ಹಾಗಾದರೆ ಆ ಫಂಡಮೆಂಟಲ್ ಬೇಸಿಕ್ ಯೂನಿಟ್ಸ್ ಯಾವುದೆಲ್ಲ, ಆ್ಯಂಡ್ ದೇರ್ ಸಿಂಬಲ್ and the name of that SI units and the symbol of that SI unit ಅಂತ ಹೇಳ್ಬೋದು. ಹಾಗಾದರೆ ಬೇಸ್ ಫಿಸಿಕಲ್ ಕ್ವಾಂಟಿಟೀಸ್ ವೆರಿ ವೆರಿ ಇಂಪಾರ್ಟೆಂಟ್. ಲೆಂತ್, ಫಸ್ಟ್ ಥಿಂಗ್ ಇಸ್ ಲೆಂತ್, ಆ್ಯಂಡ್ ದೆನ್ ಮಾಸ್, ಟೈಮ್, electric current, thermodynamic temperature, amount of substance and the luminous intensity ಅಂತ ಹೇಳ್ತೀವಿ. ನಾವು luminous intensity ಅಂತ ಹೇಳ್ತೀವಿ. Okay, so symbol has given here, and then name of the SI unit and the symbol of that SI unit. Okay, first we will go for length. So length ಅಂತ ತಕ್ಷಣ ಏನಾಗುತ್ತೆ, so here SI unit. So SI unit is nothing but the international system of units ಅಂತ ಹೇಳ್ತೀವಿ. ಏನು ಹೇಳ್ತೀವಿ ಅದನ್ನು? ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್. SI ಫುಲ್ ಫಾರ್ಮ್, CGMP ಫುಲ್ ಫಾರ್ಮ್. ಆ್ಯಕ್ಚುಲಿ ಏನಾಗುತ್ತೆ ಕೇಳಿದೆ, ಫ್ರೆಂಚ್ ಲ್ಯಾಂಗ್ವೇಜಲ್ಲಿ ಇದೆ ಅದು. ಸೊ ದಟ್ ಈಸ್ ಥ್ರೂ ದ ಫ್ರೆಂಚ್ ಲ್ಯಾಂಗ್ವೇಜ್. ಬಟ್ SI, ವಾಟ್ ಎವರ್ ದ ಫುಲ್ ಫಾರ್ಮ್ ಇನ್ ಫ್ರೆಂಚ್, ದಟ್ ಈಸ್ ದ ಸೇಮ್ ಹಿಯರ್, ದ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಹೇಳ್ತೀವಿ. ಏನು? ದ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್. SI ಯಾಕೆ ಬರುತ್ತೆ? ಸಿಸ್ಟಮ್ ಇಂಟರ್ನ್ಯಾಷನಲ್? ನೋ, ನಾಟ್ ಲೈಕ್ ದ್ಯಾಟ್. But whatever the meaning of SI in French, so that is nothing but the international system of units we are calling. And then the conference what held in that Paris in 1875. So that is General Conference on Weight and Measures, right? The first thing is length. Length andadmele the quantity. So quantity enagutte, so that is length. It is nothing but symbol for quantity. Length L anta heltivi. SI unit enagutte, meter. Not a centimeter, not millimeter. So it is nothing but the meter. So meter, adrinda small m, symbol for that unit small m, right? ನಂತರ ಮಾಸ್ ಬರುತ್ತೆ. ಮಾಸ್ ಅಂದರೆ ಸ್ಮಾಲ್ ಎಮ್.
ಸೊ ದಟ್ ಇಸ್ ಇನ್ ಕಿಲೋಗ್ರಾಮ್. ಸೊ ಕಿಲೋಗ್ರಾಮ್ ಅಂದರೆ ಕೆ ಜಿ ಅಂತ ಹೇಳ್ತೀವಿ, ಕಿಲೋಗ್ರಾಮ್. ಸೊ ಎಸ್ ಐ ಯೂನಿಟ್ ಏನಾಗುತ್ತೆ, ಕೆ ಜಿ, ರೈಟ್. ಅದಾದ ನಂತರ ಸೊ ಲೆಂತ್ ಆಯಿತು, ಮಾಸ್ ಆಯಿತು. ಟೈಮ್ ಈಸ್ ನಥಿಂಗ್ ಬಟ್ ಸ್ಮಾಲ್ ಟಿ, ದ್ಯಾಟ್ ಈಸ್ ಯೂನಿಟ್ ಈಸ್ ನಥಿಂಗ್ ಬಟ್ ವಾಟ್, ಸೆಕೆಂಡ್ ಏನು ಹೇಳ್ತೀವಿ, ಸೆಕೆಂಡ್. ಎಸ್ ಐ ಯೂನಿಟ್ ಆಫ್ ಸೆಕೆಂಡ್ ಈಸ್ ನಥಿಂಗ್ ಬಟ್ ದಿ ಸ್ಮಾಲ್ ಎಸ್, ಸೆಕೆಂಡ್. ಅದೇ ರೀತಿಯಲ್ಲಿ ಇಲೆಕ್ಟ್ರಿಕ್ ಕರೆಂಟ್, ಸೊ ಎಲೆಕ್ಟ್ರಿಕ್ ದ ಫಿಸಿಕ್ಸ್, ರೈಟ್, ಎಲೆಕ್ಟ್ರಿಕ್ ಕರೆಂಟ್. ಸೊ ದ ಸಿಂಬಲ್ ಫಾರ್ ಕ್ವಾಂಟಿಟಿ ಐ ಅಂತ ಹೇಳ್ತೀವಿ. ಸೊ ಆ್ಯಂಪಿಯರ್ ಏನು ಹೇಳ್ತೀವಿ ನಾವು ಅದನ್ನು, ಆ್ಯಂಪಿಯರ್ ಅಂತ ಹೇಳ್ತೀವಿ, ಕ್ಯಾಪಿಟಲ್ ಎ. ಸೊ ಕ್ಯಾಪಿಟಲ್ ಎ. ಆ್ಯಂಡ್ ದೆನ್ ಥರ್ಮೋಡೈನಮಿಕ್ ಟೆಂಪರೇಚರ್. ಸೊ ಟೆಂಪರೇಚರ್ ಎಷ್ಟೆಲ್ಲ ಹೇಳ್ಬೋದು, ಡಿಗ್ರಿ ಸೆಲ್ಸಿಯಸ್ ಎಲ್ಲ ಹೇಳ್ಬೋದು, ಫ್ಯಾರನೈಟಲ್ಲಿ ಹೇಳ್ಬೋದು, ಅಥವಾ ಕೆಲ್ವಿನಲ್ಲಿ ಹೇಳ್ಬೋದು. ಬಟ್ ಇನ್ ಎಸ್ ಐ ಯೂನಿಟ್ ಸಿಸ್ಟಮಲ್ಲಿ ಏನು ಹೇಳ್ತೀವಿ ನಾವು ಅದನ್ನು, ಥರ್ಮೋಡೈನಮಿಕ್ ಟೆಂಪರೇಚರ್ ಅಂತ ಹೇಳ್ತೀವಿ. ಥರ್ಮೋಡೈನಮಿಕ್ ಟೆಂಪರೇಚರ್ ಇಸ್ ಕ್ಯಾಪಿಟಲ್ ಟಿ. ಎಸ್ ಐ ಯೂನಿಟ್ ಏನಾಗುತ್ತೆ, ಕೆಲ್ವಿನ್. ಸೊ ಕೆಲ್ವಿನ್. ಎಸ್ ಐ ಯೂನಿಟಿನ ಸಿಂಬಲ್ ಏನಾಗುತ್ತೆ, ಸಿಂಬಲ್ ಆಫ್ ದಟ್ ಎಸ್ ಐ ಯೂನಿಟ್ ಇಸ್ ಕೆ, ರೈಟ್. ಸೊ ಇದನ್ನು ಫಾರ್ಗೆಟ್ ಅಬೌಟ್ ದೀಸ್ ಥಿಂಗ್ಸ್, ಜಸ್ಟ್ ರಿಮೆಂಬರ್ ದೀಸ್ 3 ಥಿಂಗ್ಸ್, ಓಕೆ. ಇದು ರೈಟ್. ನೆಕ್ಸ್ಟ್ ಅದಾದ ನಂತರ ಕೆಮಿಸ್ಟ್ರಿಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಸೊ ಯಾವುದೇ ಸಬ್ಸ್ಟೆನ್ಸ್, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ವಾಟರ್ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ದ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ನ ಏನು ಹೇಳ್ತೀವಿ ನಾವು, ಸಿಂಬಲ್ ಕೊಡ್ತೀವಿ, ಅದಕ್ಕೆ ಎನ್ ಅಂತ ಹೇಳ್ತೀವಿ. ಎನ್ ಇಸ್ ನಥಿಂಗ್ ಬಟ್ ವಾಟ್, ಮೋಲ್ ಅಂತ ಹೇಳ್ತೀವಿ, MOLA, ಮೋಲ್, ರೈಟ್, ಮೋಲ್. ನೇಮ್ ಆಫ್ ಎಸ್ ಐ ಯೂನಿಟ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಮೋಲ್. ನಂಬರ್ ಆಫ್ ಮೋಲ್ಸ್ ಅಂತ ಹೇಳ್ತೀವಿ, ಮೋಲ್ಸ್. 1 ಮೋಲ್, 2 ಮೋಲ್, 3 ಮೋಲ್, ರೈಟ್. ಸೊ ಮೋಲ್ ಇಲ್ಲಿ ಬರುತ್ತೆ ನೋಡಿ, ದಿಸ್ ಇಸ್ ಮೋಲ್. ಸಿಂಬಲ್ ಏನಾಗುತ್ತೆ ಕೇಳಿದ್ರೆ MOL, ಅದನ್ನೇ ಇ ಅಂತ ತೆಗೆದ್ರಾಯ್ತು, MOL, ರೈಟ್. ಸೊ ನೆಕ್ಸ್ಟ್ ಲ್ಯೂಮಿನಸ್ ಇಂಟೆನ್ಸಿಟಿ ಅಂತ ಹೇಳ್ತೀವಿ, IV. ಸೊ ಇಟ್ ಈಸ್ ನಥಿಂಗ್ ಬಟ್ ಕ್ಯಾಂಡಲಾ CD, ರೈಟ್. ಸೊ ಇಂಪಾರ್ಟೆಂಟ್ ಹಿಯರ್ ಲೆಂತ್, ಮಾಸ್, ಟೈಮ್. ಸೊ ಜನರಲ್ ಆಗಿ ಗೊತ್ತಿರುತ್ತೆ. ಸೊ ಎಲೆಕ್ಟ್ರಿಕ್ ಕರೆಂಟ್ ನೆನ್ಪಿಟ್ಕೊಳ್ಳಿ. ಥರ್ಮೋಡೈನಮಿಕ್ ಟೆಂಪರೇಚರ್ ಕೆಮಿಸ್ಟ್ರಿಯಲ್ಲಿ ಬೇಕಾಗುತ್ತೆ, ಅದೇ ರೀತಿ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಕೆಮಿಸ್ಟ್ರಿಯಲ್ಲಿ ಬೇಕಾಗುತ್ತೆ. ಸೊ ವಿ ಆರ್ ಯೂಸಿಂಗ್ ದ್ಯಾಟ್, ಫರ್ದರ್ ವಿ ಆರ್ ಗೋಯಿಂಗ್ ಟು ಯೂಸ್ ದ್ಯಾಟ್ ಸಿಸ್ಟಮ್, ರೈಟ್. ಸೊ ಅದರಿಂದ 1, 2, 3, 4, 5, 6, 7. ಸೊ ದೀಸ್ ಆರ್ ದಿ 7 ಬೇಸಿಕ್ ಫಂಡಮೆಂಟಲ್ ಯೂನಿಟ್ಸ್ ಅಂತ ಹೇಳ್ಬೋದು, ಓಕೆ. ಸೊ ನೋಟ್ ಇಟ್ ಡೌನ್. ಬೇಸ್ ಫಿಸಿಕಲ್ ಕ್ವಾಂಟಿಟಿ, ಲೆಂತ್, ಮಾಸ್, ಟೈಮ್, ಎಲೆಕ್ಟ್ರಿಕ್ ಕರೆಂಟ್, thermodynamic temperature, amount of substance and the luminous intensity, meter, kilogram, second, ampere, Kelvin, mole, candela. So mass meter ಏನಾಗುತ್ತೆ, m ಇರುತ್ತೆ ನೋಡಿ, ಇಲ್ಲಿ ಮಾಸ್ m ಕೊಟ್ಟಿದ್ದಾರೆ. ಬಟ್ ಹಿಯರ್ SI ಯೂನಿಟ್ m ಅಂದರೆ ಮೀಟರ್, SI ಯೂನಿಟ್ kg ಅಂದರೆ ಕಿಲೋಗ್ರಾಮ್, S ಅಂದರೆ ಸೆಕೆಂಡ್, ರೈಟ್, A ಅಂದರೆ ಆಂಪಿಯರ್, K ಅಂದರೆ ಕೆಲ್ವಿನ್ ಟೆಂಪರೇಚರ್, ಥರ್ಮೋಡೈನಮಿಕ್ ಟೆಂಪರೇಚರ್ ಅಂತ ಹೇಳಿ, ಮೋಲ್, MOL, and CD is the candela, okay. So next we are going for the prefix which are used in a SI system of unit, right. So ಅಲ್ಲಿ ಏನಾಗುತ್ತೆ ಕೇಳಿದ್ರೆ, ಆಲ್ರೆಡಿ we have discussed regarding some of the SI units which consists like this prefix, ನ್ಯಾನೋಮೀಟರ್ ಅಂತ ಹೇಳಿದ್ದೇನೆ ಅಲ್ವಾ. ಸೊ ನ್ಯಾನೋಮೀಟರ್, ಸೊ ಮೀಟರ್ is what, the length SI unit. So ನ್ಯಾನೋಮೀಟರ್. What about n? So n is nothing but prefix we are going to add. Prefix ಅಂದರೆ ಮುಂಚೆ ಆ್ಯಡ್ ಮಾಡುವಂಥದ್ದು. SI ಯೂನಿಟ್ ಸಿಸ್ಟಮ್ ಏನಿದೆ ನೋಡಿ, ಅದಕ್ಕಿಂತ ಮುಂಚೆ ಆ್ಯಡ್ ಮಾಡಿದರೆ ಅದಕ್ಕೆ ಏನು ಹೇಳ್ತೀವಿ, ಪ್ರಿಫಿಕ್ಸ್ ಅಂತ ಹೇಳ್ತೀವಿ. ಸೊ ಪ್ರಿಫಿಕ್ಸ್ ಅಂದರೆ ಏನು, ಸೊ ವಿ ಆರ್ ಗೋಯಿಂಗ್ ಟು ಆ್ಯಡ್ ಬಿಫೋರ್ ವಾಟ್, ಸಿಂಬಲ್ ಆಫ್ SI ಯೂನಿಟ್, ರೈಟ್. ಸೊ ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ವಾಟ್, ಲೈಕ್ ದಿಸ್ ಲೆಟರನ್ನು ಕೊಡ್ಬೋದು, ಅಥವಾ ದ್ಯಾಟ್ ಲೆಟರ್ ಮೇ ಕನ್ವರ್ಟೆಡ್ ಇಂಟು ವಾಟ್, ಡಿಜಿಟ್ಸಿಗೆ 10 to the power of something you can give, right. So this is what exactly the numbers, okay. And so which type you can pronounce that things, right, after you have the symbol of that. This symbol we are going to use here as a prefix for that particular SI unit ಅಂತ ಕೂಡ ನಾವು ಅದನ್ನು ಹೇಳ್ಬೋದು, ರೈಟ್. ಸೊ ಅದರಿಂದ ಕೆಲವೊಂದನ್ನು ಇಲ್ಲಿ ಕೊಟ್ಟಿದ್ದೇನೆ, ಸೊ ಬುಕ್ಕಲ್ಲಿ ಇನ್ನೂ ಕೂಡ ಇದೆ, ಆಯಿತಾ. ಸೊ ಜಸ್ಟ್ ವಿ ವಿಲ್ ಗೋ ವಿತ್ 10ಗೆ ಏನು ಹೇಳ್ತೀವಿ ನಾವು ಅದನ್ನು ಡೆಕಾ ಅಂತ ಹೇಳ್ತೀವಿ. ಸೊ 10 ಡೆಕಾ, 10 to the power of -1 ಇದ್ದರೆ ಡೆಸಿ ಅಂತ ಹೇಳ್ತೀವಿ. ಸೊ ದ್ಯಾಟ್ ಈಸ್ ಸ್ಮಾಲ್ ಡಿ. ಆ್ಯಂಡ್ ದೆನ್ ವೆರಿ ವೆರಿ ಇಂಪಾರ್ಟೆಂಟ್, 10 to the power of -2 ಅಂದರೆ cm, ಸೆಂಟಿಮೀಟರ್, right, centimeter. Centi means here we are going to use this 10 to the power of -2 meter, centimeter ಅಂತ ಹೇಳ್ತೀವಿ, ರೈಟ್. ಯೂನಿಟ್ ಕನ್ವರ್ಷನಲ್ಲಿ ಬರುತ್ತೆ ಸೆಂಟಿ, ಸ್ಮಾಲ್ ಸಿ. ಆ್ಯಂಡ್ ದೆನ್ 10 to the power of -3 ಅಂದರೆ ಮಿಲಿ, ಸೊ ಮಿಲಿಮೀಟರ್, ಸೊ ಮಿಲಿಲೀಟರ್, ಸೊ ಮಿಲಿ, m, ಸ್ಮಾಲ್ m, ರೈಟ್. 10 to the power of -6 ಅಂದರೆ ಸೊ ಮೈಕ್ರೋ, ರೈಟ್, ಸೊ ಮೈಕ್ರೋ. 10 to the power of -9 ಅಂದರೆ ನ್ಯಾನೋಮೀಟರ್ಸ್, ನ್ಯಾನೋ, ಸ್ಮಾಲ್ n. ಆ್ಯಂಡ್ ದೆನ್ 10 to the power of -12 ಅಂದರೆ ಪಿಕೋ ಅಂತ ಹೇಳ್ತೀವಿ, ಸ್ಮಾಲ್ p ಹಿಯರ್, picometer. So pico or else pico, whatever it may be, meter, whatever it may be, right, pico. And then 10 to the power of -15 ಅಂದರೆ ಫ್ಯಾಮ್ಟೋ ಅಂತ ಹೇಳ್ತೀವಿ, ಸ್ಮಾಲ್ f, ರೈಟ್. ಅದೇ ರೀತಿಯಲ್ಲಿ ಸೊ 10 to the power of 2 ಬಂದರೆ ಹೆಕ್ಟೋ ಅಂತ ಹೇಳ್ತೀವಿ, ಸ್ಮಾಲ್ h. 10 to the power of 3, ಸೊ ಕಿಲೋಗ್ರಾಮಲ್ಲಿ k ಇದೆಯಲ್ಲ, ಸೊ k is nothing but what, ಕಿಲೋ. So this k is nothing but the prefix
ರೈಟ್ 10 to the power of 3 ಆ್ಯಂಡ್ 10 to the power of 6 ಅಂದರೆ ಮೆಗಾ ಅಂತ ಹೇಳ್ತೀವಿ, ಕ್ಯಾಪಿಟಲ್ ಎಮ್ ಮೆಗಾ. ಆ್ಯಂಡ್ 10 to the power of 9 ಅಂದರೆ ಸೊ ಗಿಗಾ ಅಂತ ಹೇಳ್ತೀವಿ, ಸೊ ಗಿಗಾ ಕ್ಯಾಪಿಟಲ್ ಜಿ. ಆ್ಯಂಡ್ 10 to the power of 12 ಅಂದರೆ ಸೊ ಟೆರಾ ಅಂತ ಹೇಳ್ತೀವಿ, ಟೆರಾಬೈಟ್ ಟೆರಾ ಟಿ, ರೈಟ್. ಸೊ 10 to the power of 15 ಅಂದರೆ ಪೆಟಾ ಅಂತ ಹೇಳ್ತೀವಿ. ಸೊ ಹಿಯರ್ ದಿಸ್ ಪೆಟಾ ಇಸ್ ನಥಿಂಗ್ ಬಟ್ ಕ್ಯಾಪಿಟಲ್ ಪಿ, ಓಕೆ. ಸೊ ಕ್ಯಾಪಿಟಲ್ ಪಿ, ರೈಟ್. ಕ್ಯಾಪಿಟಲ್ ಪಿ ಅಂದರೆ ಸೊ ಪೆಟಾ, ಸ್ಮಾಲ್ ಪಿ ಅಂದರೆ ಪಿಕೋ. ಅದರಿಂದ ಸೊ ಬಿ ಕೇರ್ಫುಲ್ ಟು ರೈಟಿಂಗ್ ದ ಪಿ, ಓಕೆ. ಸೊ ಕ್ಯಾಪಿಟಲ್ ಪಿ ಇಸ್ ನಥಿಂಗ್ ಬಟ್ ಸೊ ಪೆಟಾ, ದ ಸ್ಮಾಲ್ ಪಿ ಇಸ್ ನಥಿಂಗ್ ಬಟ್ ವಾಟ್ ಸೊ ಪಿಕೋ, picometer. So this is different and this is different, okay. Small p, small m. So picometer and petameter. So peta kelala maximum agi pico enuantadu keltare, right. So these are what exactly some of the prefix used in the SI system, okay. So next, whatever the ಯೂನಿಟ್ ಯು ಆರ್ ಗೆಟಿಂಗ್ ಅಪಾರ್ಟ್ ಫ್ರಮ್ ದಿಸ್, ಇದಕ್ಕಿಂತ ಬಿಟ್ಟು ಬೇರೆ ಯೂನಿಟನ್ನು ಪಡಿತೇವೆ ಅಲ್ವಾ. 7 ಬೇಸಿಕ್ ಯೂನಿಟ್ಸ್, ಇಟ್ ಈಸ್ ನಥಿಂಗ್ ಬಟ್ ಫಂಡಮೆಂಟಲ್ ಯೂನಿಟ್ಸ್ ಆಫ್ SI ಯೂನಿಟ್ಸ್, ಓಕೆ. ಅದನ್ನು ಬಿಟ್ಟು ಬೇರೆ ಯಾವುದೇ ಯೂನಿಟ್ಸ್ ಇದ್ರೆ ಏನು ಹೇಳ್ತೀವಿ, ಅದು ಸೊ ಡಿರೈವ್ಡ್ ಯೂನಿಟ್ಸ್ ಅಂತ ಹೇಳ್ತೀವಿ. ಸೊ ವೆಲಾಸಿಟಿ ಇರ್ಬೋದು, ಸ್ಪೀಡ್ ಇರ್ಬೋದು, ರೈಟ್. ಸೊ ದೀಸ್ ಆರ್ ದಿ ಡಿರೈವ್ಡ್ ಫ್ರಮ್ ದಿಸ್ ಯೂನಿಟ್ಸ್, ಅದಕ್ಕೆ ಹೇಳ್ತೀವಿ ಡಿರೈವ್ಡ್ ಯೂನಿಟ್ಸ್ ಅಂತ ಹೇಳ್ತೀವಿ. ಸೊ ಯು ಕ್ಯಾನ್ ಗೆಟ್ ಇಟ್ ಫ್ರಮ್ ವಾಟ್ ದಿಸ್ 7 ಬೇಸಿಕ್ ಯೂನಿಟ್ಸ್, ಓಕೆ. ಸೊ ರಿಮೆಂಬರ್, ಸೊ ವೆರಿ ವೆರಿ ಇಂಪಾರ್ಟೆಂಟ್, ಓಕೆ. Okay, so next moving on, what is mass and what is weight, and then what about the volume, density and temperature. So these are the important things you should learn. So what is the SI unit of mass or weight? Already we have learned 7 basic units, right. So fundamental units, so it is nothing but the SI units, okay. So now we will go one by one. So what is mass and what is weight? Mass and weight, they are same or what? ತೂಕ ಅಂತ ಹೇಳ್ತೀವಿ, ಅಥವಾ ಅದನ್ನು ದ್ರವ್ಯ ರಾಶಿ ಅಂತ ಹೇಳ್ತೀವಿ. ಸೊ ಮಾಸ್ ದ್ರವ್ಯ ರಾಶಿ ಹೇಳ್ಬೋದು, ಮತ್ತು ತೂಕ ಅಂತ ಹೇಳ್ತೀವಿ, ಸೊ ಕನ್ನಡದಲ್ಲಿ ತೂಕ ಅಂತ ಹೇಳ್ತೀವಿ, ವೆಯ್ಟ್, ರೈಟ್. ಸೊ ವೆದರ್ ಇಟ್ ಈಸ್ ಸೇಮ್ ಆರ್ ಡಿಫ್ರೆಂಟ್, ಏನಾಗುತ್ತೆ ಕೇಳಿದ್ರೆ ಮಾಸ್ ಮತ್ತು ವೆಯ್ಟ್ ವೆದರ್ ಇಟ್ ಈಸ್ ಸೇಮ್ ಆರ್ ಡಿಫ್ರೆಂಟ್. ಸೊ ಎಕ್ಸಾಕ್ಟ್ಲಿ ದೇ ಆರ್ ಡಿಫ್ರೆಂಟ್, ರೈಟ್. ಸೊ ಮಾಸ್ ಎನ್ನುವಂಥದ್ದು ಏನಾಗುತ್ತೆ, ಸಪೋಸ್ ಮಾಸ್ ಕೆ ಜಿಯಲ್ಲಿ ಹೇಳೋದಾದರೆ ಒಂದು 50 kg ಮಾಸ್ ಇದೆ ಅಂತ ಎಣಿಸ್ಕೊಳ್ಳಿ. ಸೊ ದ್ಯಾಟ್ ಈಸ್ ಕಾನ್ಸ್ಟೆಂಟ್, ರೈಟ್. ಸೊ 50 kg ಮಾಸ್ ಇರೋದು ಏನಾಗುತ್ತೆ, ಕಾನ್ಸ್ಟೆಂಟ್ ಆಗುತ್ತೆ. ಸೊ ವೆಯ್ಟ್ ಎನ್ನುವಂಥದ್ದು ಏನಾಗಿರ್ಬೋದು, ಸೊ ಬೇರೆ ಆಗಿರ್ಬೋದು. ಸೊ ಯಾಕೆ ವೆಯ್ಟ್ ವೇರಿ ಆಗುತ್ತೆ ಕೇಳಿದ್ರೆ, ಸಪೋಸ್ ಇನ್ ಅರ್ತ್ ಪ್ಲಾನೆಟ್, ಸೊ ವಾಟ್ ಅಬೌಟ್ ಯುವರ್ ವೆಯ್ಟ್ ಎಷ್ಟು ಹೇಳ್ತಾರೆ. ಸೊ ನೀವು ಹೇಳ್ಬೋದು ಸರ್ಟನ್ ವೆಯ್ಟನ್ನು ಹೇಳ್ಬೋದು, ಸೇ 45 kg ಆರ್ ಎಲ್ಸ್ 50 kg, ರೈಟ್. ಸೊ ಅದೇ ನೀವು ಬೇರೆ ಪ್ಲಾನೆಟಿಗೆ ಹೋದರೆ, ರೈಟ್. ಅಥವಾ ಇಫ್ ಯು ಗೋ ಫಾರ್ ದಿ ಮೂನ್, ಸೊ ಮೂನಿಗೆ ಹೋದರೆ ಏನಾಗುತ್ತೆ, ರೈಟ್. ಸ್ಯಾಟಲೈಟ್ ಮೂನಿಗೆ ಹೋದರೆ ಏನಾಗುತ್ತೆ, ಸೊ ಮೂನಲ್ಲಿ ಮಾಸ್ ಸೇಮ್ ಇರುತ್ತೆ, ಸೊ ಮಾಸ್ ಸೇಮ್ ಇರುತ್ತೆ, ಬಟ್ ವೆಯ್ಟ್ ಎನ್ನುವಂಥದ್ದು ಏನಾಗುತ್ತೆ, ಡಿಫ್ರೆಂಟ್ ಇರುತ್ತೆ. ಹಾಗಾದರೆ ಸೊ ಪ್ರತಿಯೊಂದು ಪ್ಲಾನೆಟಲ್ಲಿ ವೆಯ್ಟ್ ಎನ್ನುವಂಥದ್ದು ಏನಾಗುತ್ತೆ, ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಆದರೆ ಮಾಸ್ ಎನ್ನುವಂಥದ್ದು ಏನಾಗುತ್ತೆ, ಸೊ ದಟ್ ಇಸ್ ಕಾನ್ಸ್ಟೆಂಟ್. ಮಾಸಿನ ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗುತ್ತೆ, ವೆಯ್ಟಿನ ವ್ಯಾಲ್ಯೂ ಡಿಫ್ರೆಂಟ್ ಆಗುತ್ತೆ. ಹಾಗಾದರೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೊ ಮಾಸ್ ಆ್ಯಂಡ್ ವೆಯ್ಟ್? ಹಾಗಾದರೆ ಎಕ್ಸಾಕ್ಟ್ ವಾಟ್ ಈಸ್ ಅ ಮಾಸ್ ಅಂದ್ರೇನು? ಸೊ ಮಾಸ್ ಈಸ್ ನಥಿಂಗ್ ಬಟ್ ಸೊ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಈಸ್ ದ ಅಮೌಂಟ್ ಆಫ್ ಮ್ಯಾಟರ್ ಪ್ರೆಸೆಂಟ್ ಇನ್ ಇಟ್. ಏನು ಹೇಳ್ತೀವಿ ಅದನ್ನು, ಅಮೌಂಟ್ ಆಫ್ ಮ್ಯಾಟರ್ಸ್, ಎಷ್ಟು ಮ್ಯಾಟರ್ಸ್ ಇದ್ದಾವೆ, ಸೊ ಹೌ ಮೆನಿ ಆಟಮ್ಸ್ ಆರ್ ಪಾರ್ಟಿಕಲ್ಸ್ ಆರ್ ದೇ. ಸೊ ಇಟ್ ಈಸ್ ನಥಿಂಗ್ ಬಟ್ ಹೌ ಮೆನಿ ಆರ್ ಎಲ್ಸ್ how much amount of matter present in particular what substance, and that substance we are calling ಏನು ಹೇಳ್ತೀವಿ ಅದನ್ನು, the mass of that substance ಅಂತ ಹೇಳ್ತೀವಿ. ಏನು ಹೇಳ್ತೀವಿ, mass of substance. ಹಾಗಾದರೆ mass of substance ಅಂದ್ರೇನು, the mass of the substance is the amount of matter present in. ಸೊ ಅಮೌಂಟ್, ಎಷ್ಟು ಅಮೌಂಟ್ ಮ್ಯಾಟರ್ ಇರುತ್ತೆ, it does not changes, it remains same. ಎಷ್ಟು ಅಮೌಂಟ್ ಇರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ, ರೈಟ್. ಇಟ್ ಇಸ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ. ಸೊ ವಾಟ್ ಎವರ್ ದ ಮಾಸ್ ವ್ಯಾಲ್ಯೂ ಯು ಆರ್ ಗೆಟಿಂಗ್, ಸೊ ದಟ್ ಇಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಹಾಗಾದರೆ ವೆಯ್ಟ್ ಏನಾಗುತ್ತೆ ಕೇಳಿದ್ರೆ, ಸೊ ವೆಯ್ಟ್ ಈಸ್ ನಥಿಂಗ್ ಬಟ್ ಸೊ ವೆಯ್ಟ್ ಆಫ್ ಅ ಸಬ್ಸ್ಟೆನ್ಸ್ ಇಸ್ ದಿ ಫೋರ್ಸ್ ಎಕ್ಸರ್ಟೆಡ್ ಬೈ ಅ ಗ್ರಾವಿಟಿ ಆನ್ ಆನ್ ಆಬ್ಜೆಕ್ಟ್. ಸೊ ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಇದ್ರೆ ಏನಾಗುತ್ತೆ, ಅಥವಾ ಸಬ್ಸ್ಟೆನ್ಸ್ ಇದ್ರೆ ಏನಾಗುತ್ತೆ, ಅದ್ರ ಮೇಲೆ ಗ್ರಾವಿಟಿ ಪುಲ್ ಎಷ್ಟು ಇರುತ್ತೆ. ಸೊ ವಾಟ್ ಅಬೌಟ್ ದಿ ಗ್ರಾವಿಟಿ ಫೋರ್ಸ್ ಆ್ಯಕ್ಟ್ ಆನ್ ದಟ್ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಟು ಗೆಟ್ ವಾಟ್ ವೆಯ್ಟ್. ಹಾಗಾದರೆ ಸೊ ವೆಯ್ಟ್ ಆಫ್ ಅ ಸಬ್ಸ್ಟೆನ್ಸ್ ಇಸ್ ದಿ ಫೋರ್ಸ್ ಎಕ್ಸರ್ಟೆಡ್ ಬೈ ಗ್ರಾವಿಟಿ ಆನ್ ಆನ್ ಆಬ್ಜೆಕ್ಟ್. ಸೊ ಅದಕ್ಕೆ ಏನು ಹೇಳ್ತೀವಿ ನಾವು ಅದನ್ನು ವೆಯ್ಟ್ ಅಂತ ಹೇಳ್ತೀವಿ. ಮಾಸ್ ಟೋಟಲ್ ಅಮೌಂಟ್ ಆಫ್ ಮ್ಯಾಟರ್ ಪ್ರೆಸೆಂಟ್ ಇನ್ ಇಟ್. ವೆಯ್ಟ್ ಏನಾಗುತ್ತೆ, ಆ ಗ್ರಾವಿಟಿ ಎಕ್ಸೈಟ್ ಆದಾಗ ಸೊ ವೆಯ್ಟ್ ಎನ್ನುವಂಥದ್ದು ಏನಾಗುತ್ತೆ, ಸೊ ಚೇಂಜಸ್ ಆಗುತ್ತೆ. ಆದ್ದರಿಂದ ಮಾಸ್ ಎನ್ನುವಂಥದ್ದು ಸ್ಕೇಲಾರ್ ಕ್ವಾಂಟಿಟಿ, ಸ್ಕೇಲಾರ್, ಬಟ್ ವೆಯ್ಟ್ ಈಸ್ ನಥಿಂಗ್ ಬಟ್ ದಿ ವೆಕ್ಟರ್ ಕ್ವಾಂಟಿಟಿ. ಸೊ ಬಿಕಾಸ್ ಇಟ್ ಈಸ್ ಇಫೆಕ್ಟೆಡ್ ಬೈ ವಾಟ್ ಗ್ರಾವಿಟಿ ಅಂತ ಹೇಳ್ತೀವಿ, ಅದರಿಂದ ಏನಾಗುತ್ತೆ ನಮಗೆ ಇದು ವೆಕ್ಟರ್ ಕ್ವಾಂಟಿಟಿ ಆಗುತ್ತೆ. ಸೊ ವೆಯ್ಟ್ ಎನ್ನುವಂಥದ್ದು ಏನಾಗುತ್ತೆ, ಸೊ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಏನಾಗುತ್ತೆ, ಅಥವಾ ಒಂದು ಪ್ಲಾನೆಟಿಂದ ಇನ್ನೊಂದು ಪ್ಲಾನೆಟಿಗೆ ಹೋದಾಗ ಏನಾಗುತ್ತೆ, ವೆಯ್ಟ್ ಬಿಕಮ್ಸ್ ವಾಟ್ ವೇರೀಸ್. ಯಾಕೆ ವೇರಿ ಆಗುತ್ತೆ ಕೇಳಿದ್ರೆ, ಸೊ ವೆಯ್ಟ್ ಈಸ್ ಡಿಪೆಂಡಿಂಗ್ ಅಪಾನ್ ವಾಟ್, ಸೊ ಗ್ರಾವಿಟಿ.
ಸೊ ಗ್ರಾವಿಟಿ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಸೊ ಅದರಿಂದ ಗ್ರಾವಿಟೇಷನಲ್ ಪುಲ್, ಗ್ರಾವಿಟೇಷನಲ್ ಫೋರ್ಸ್ ಇಸ್ ಡಿಫರೆಂಟ್ ಫಾರ್ ಡಿಫರೆಂಟ್ ಪ್ಲಾನೆಟ್ಸ್. ಸೊ ಅದರಿಂದ ಏನಾಗುತ್ತೆ ನಮಗೆ ವೆಯ್ಟ್ ಅನ್ನೋದು ಏನಾಗುತ್ತೆ ನಮಗೆ ಸೊ ಡಿಫ್ರೆಂಟ್ ಆಗ್ತಾ ಬರುತ್ತೆ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ವಾಟ್ ಮಾಸ್ ಆ್ಯಂಡ್ ದಿ ವೆಯ್ಟ್. SI ಯೂನಿಟ್ ಏನಾಗುತ್ತೆ ನಮಗೆ kg ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು kg ಅಂತ ಹೇಳ್ತೀವಿ. ಸೊ ಜಸ್ಟ್ ನೋ ವಾಟ್ ಅಬೌಟ್ ದಿ ಮಾಸ್ ಆ್ಯಂಡ್ ವಾಟ್ ಅಬೌಟ್ ದಿ ವೆಯ್ಟ್. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ದಿ ವಾಲ್ಯೂಮ್ ಅಂತ ಹೇಳ್ತೀವಿ. ಏನು ವಾಲ್ಯೂಮ್. ಸೊ ವಾಲ್ಯೂಮ್ ಅಂದ್ರೇನು? ಸೊ ಲಿಕ್ವಿಡಿಗೆ ವಾಲ್ಯೂಮ್ ಇರುತ್ತೆ ಅಂತ ಹೇಳಿದ್ದೇವೆ. ಅದೇ ರೀತಿಯಲ್ಲಿ ಸಾಲಿಡ್ ಕೂಡ ಏನಾಗುತ್ತೆ ನಮಗೆ ವಾಲ್ಯೂಮ್ ಇರುತ್ತೆ ಅಂತ ಹೇಳಿದ್ದೇವೆ ಅಲ್ವಾ. ಹಾಗಾದರೆ ವಾಲ್ಯೂಮ್ ಏನಾಗುತ್ತೆ ಕೇಳಿದ್ರೆ, ಸೊ ವಾಲ್ಯೂಮ್ ಇಸ್ ನಥಿಂಗ್ ಬಟ್ ಲೆಂತ್ ಕ್ಯೂಬ್. ಸೊ ಯಾವುದಾದ್ರೂ ಲೆಂತ್ L ಇಸ್ ದ ಲೆಂತ್, ಆವಾಗ ವಾಲ್ಯೂಮ್ ಏನಾಗುತ್ತೆ ಲೆಂತ್ ಕ್ಯೂಬ್ ಅಂತ ಹೇಳ್ತೀವಿ. ಟೋಟಲ್ ವಾಲ್ಯೂಮ್ ಆಫ್ ದಟ್ ಪರ್ಟಿಕ್ಯುಲರ್ ಕ್ಯೂಬ್ ಇರ್ಬೋದು. ಸೊ ಏನೋ ಸೊ ಮ್ಯಾಥಮೆಟಿಕ್ಸಲ್ಲಿ ನೋಡಿದ್ರಿ ಲೆಂತ್ ಕ್ಯೂಬ್ಗೆ ಏನು ಹೇಳ್ತೀವಿ ನಾವು ಅದನ್ನು ಸೊ ವಾಲ್ಯೂಮ್ ಅಂತ ಹೇಳ್ತೀವಿ. ಹಾಗಾದರೆ SI ಯೂನಿಟ್ ಏನಾಗುತ್ತೆ? ಸೊ SI ಯೂನಿಟ್ ಆಫ್ ಲೆಂತ್ ಇರ್ಬೋದು, ಅದಕ್ಕೇನು ಹೇಳ್ತೀವಿ ನಾವು ಮೀಟರ್ ಅಂತ ಹೇಳ್ತೀವಿ. ಹಾಗಾದರೆ ಲೆಂತ್ ಕ್ಯೂಬ್ ಏನಾಗುತ್ತೆ ನಮಗೆ ಮೀಟರ್ ಟು ದಿ ಪವರ್ 3 ಆಗುತ್ತೆ. ಆವಾಗ ಮೀಟರ್ ಕ್ಯೂಬ್ ಆಗುತ್ತೆ. ಏನಾಗುತ್ತೆ ನಮಗೆ ಮೀಟರ್ ಕ್ಯೂಬ್ ಆಗುತ್ತೆ. ಬಟ್ ಕಾಮನ್ ಆಗಿ ನಾವು ವಾಲ್ಯೂಮನ್ನು ಎಲ್ಲಿ ರೆಪ್ರೆಸೆಂಟೇಷನ್ ಮಾಡ್ತೀವಿ ಕೇಳಿದ್ರೆ, ಸೊ ದ್ಯಾಟ್ ಇಸ್ ಟು ದಿ ಲೀಟರ್. ಏನು ಹೇಳ್ತೀವಿ ನಾವು ಅದನ್ನು ಲೀಟರ್ ಅಂತ ಹೇಳ್ತೀವಿ, ರೈಟ್. 1 ಲೀಟರ್, 2 ಲೀಟರ್, ಹಾಫ್ ಲೀಟರ್ ಅಂತ ಹೇಳ್ಬೋದು. ಸೊ ಇನ್ನೂ ಕಡಿಮೆ ಇದ್ರೆ ಏನು ಹೇಳ್ತೀವಿ ನಾವು ಅದನ್ನು ML ಅಲ್ಲಿ ಹೇಳ್ತೀವಿ, ರೈಟ್. ಸೊ ಮಿಲಿ ಲೀಟರಲ್ಲಿ ಹೇಳ್ತೀವಿ, ರೈಟ್. ಹಾಗಾದರೆ SI ಯೂನಿಟ್ ಆಫ್ ವಾಲ್ಯೂಮ್ ಕೇಳಿದ್ರೆ, ಸೊ ಯು ಶುಡ್ ನೋ ವಾಟ್ ಈಸ್ ದ SI ಯೂನಿಟ್ ಆಫ್ ವಾಲ್ಯೂಮ್ ಈಸ್ ನಥಿಂಗ್ ಬಟ್ ಮೀಟರ್ ಕ್ಯೂಬ್, ರೈಟ್. ಸೊ ಮೀಟರ್ ಕ್ಯೂಬ್, ನಾಟ್ ಅ ಲೀಟರ್. ಸೊ ನೆನ್ಪಿಟ್ಕೊಳ್ಳಿ, ಸೊ SI ಯೂನಿಟ್ ಈಸ್ ನಥಿಂಗ್ ಬಟ್ ದಿ ವಾಲ್ಯೂಮಿನ SI ಯೂನಿಟ್ ಮೀಟರ್ ಕ್ಯೂಬ್ ಆಗಿರುತ್ತೆ. ಕಾಮನ್ ಆಗಿ ನಾವು ಒಂದು ಯೂನಿಟನ್ನು ಯೂಸ್ ಮಾಡ್ತೀವಿ, ಅದಕ್ಕೇನು ಹೇಳ್ತೀವಿ ನಾವು ಅದನ್ನು ಲೀಟರ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು ಲೀಟರ್ ಅಂತ ಹೇಳ್ತೀವಿ. ಹಾಗಾದರೆ ಸೊ ಲೀಟರ್ ಅಂದ ತಕ್ಷಣ ಏನು ಬರುತ್ತೆ ಕೇಳಿದ್ರೆ, ಲೀಟರ್ ಯಾವುದಕ್ಕೆಲ್ಲ ಈಕ್ವಲ್ ಆಗುತ್ತೆ? ಸೊ 1 ಲೀಟರ್ ಇಸ್ ನಥಿಂಗ್ ಬಟ್ ವಾಟ್? ಸೊ 1 ಲೀಟರ್ ಇಸ್ ನಥಿಂಗ್ ಬಟ್ 1000 ml ಅಂತ ಹೇಳ್ತೀವಿ, ರೈಟ್. 1000 ml ಆದರೆ ಎಷ್ಟಾಗುತ್ತೆ ನಮಗೆ 1 ಲೀಟರ್ ಅಂತ ಬರುತ್ತೆ. ಹಾಗಾದರೆ ಸ್ಮಾಲರ್ ಕ್ವಾಂಟಿಟಿಯಲ್ಲಿ ಹೋದಾಗ ಏನು ಹೇಳ್ತೀವಿ ನಾವು ಅದನ್ನು ML, 2 ml, 3 ml. ಅದನ್ನು ಲೀಟ್ರಲ್ಲಿ ಹೇಳಿ ಕಷ್ಟ ಆಗುತ್ತೆ ನಮಗೆ. ಅದರಿಂದ ಡೈರೆಕ್ಟಾಗಿ ನಾವು ML ಅನ್ನು ಯೂಸ್ ಮಾಡುವಂಥದ್ದು. 1 ಲೀಟರ್ ಇಸ್ ನಥಿಂಗ್ ಬಟ್ ವಾಟ್ 1000 ml. ಸೊ ಅದರಿಂದ ಹಾಫ್ ಲೀಟರ್ ಅಂದರೆ ಏನಾಗುತ್ತೆ ನಮಗೆ 500 ml ಅಂತ ಬರುತ್ತೆ. ಸೊ ಅದೇ ರೀತಿಯಲ್ಲಿ ನಾವು ಕೂಡ ಸೆಂಟಿಮೀಟರ್ ಕ್ಯೂಬಲ್ಲಿ ಕೂಡ ಯೂಸ್ ಮಾಡ್ಬೋದು. 1000 ಸೆಂಟಿಮೀಟರ್ ಕ್ಯೂಬ್, ರೈಟ್. ಸೊ 1000 ಸೆಂಟಿಮೀಟರ್ ಕ್ಯೂಬ್ ಇಸ್ ನಥಿಂಗ್ ಬಟ್ 1 ಲೀಟರ್. 1 ಲೀಟರ್ಗೆ ಏನು ಹೇಳ್ತೀವಿ ನಾವು ಅದನ್ನು 1000 ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳ್ತೀವಿ. ಸೊ ದ್ಯಾಟ್ 1000 ಸೆಂಟಿಮೀಟರ್ ಕ್ಯೂಬ್ ಇಸ್ ನಥಿಂಗ್ ಬಟ್ 1 dm ಕ್ಯೂಬ್ ಅಂತ ಹೇಳ್ತೀವಿ. ನಾವೇನು ಹೇಳ್ತೀವಿ ಅದನ್ನು 1 dm ಕ್ಯೂಬ್. ಸೊ ಡಿ ಈಸ್ ನಥಿಂಗ್ ಬಟ್ ದಿ ಡೆಸಿಮೀಟರ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ಅದನ್ನು ಡೆಸಿಮೀಟರ್ ಕ್ಯೂಬ್. ಸೊ ಐ ವಿಲ್ ಶೋ ದ್ಯಾಟ್, ರೈಟ್. ಡೆಸಿಮೀಟರ್ ಕ್ಯೂಬ್ ಅಂತ ಹೇಳ್ತೀವಿ dm ಕ್ಯೂಬ್, ಡೆಸಿಮೀಟರ್ ಟು ದ ಪವರ್ 3 ಅಂತ ಹೇಳ್ತೀವಿ. ಹಾಗಾದರೆ 1 ಲೀಟರ್ನ ಯಾವ ರೀತಿ ರೆಪ್ರೆಸೆಂಟೇಷನ್ ಮಾಡ್ಬೋದು? 1000 ಸೆಂಟಿಮೀಟರ್ ಕ್ಯೂಬ್, ರಿಮೆಂಬರ್ 1000 ಸೆಂಟಿಮೀಟರ್ ಕ್ಯೂಬ್ ಆ್ಯಂಡ್ 1000 ml ಆ್ಯಂಡ್ 1 ಡೆಸಿಮೀಟರ್ ಕ್ಯೂಬ್ ಆ್ಯಂಡ್ ದಿ 1 ಲೀಟರ್. ಏನು ಹೇಳ್ತೀವಿ 1 ಲೀಟರ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದಿ ವಾಲ್ಯೂಮ್. ಸೊ ವಾಲ್ಯೂಮನ್ನು ಯಾವ ರೀತಿ ಮೆಷರ್ ಮಾಡ್ತೀವಿ ಕೇಳಿದ್ರೆ, ಸೊ ಈ ಯೂನಿಟನ್ನು ಹಾಕೊಂಡು ಏನು ಮಾಡುವಂಥದ್ದು ಮೆಷರ್ ಮಾಡುವಂಥದ್ದು, ರೈಟ್. ಸೊ ಅದರಿಂದ ಇಲ್ಲಿ ನೋಡಿ ಸೆಂಟಿ ಬಂದಿದೆ, ML, ಸೊ ಮಿಲಿ ಲೀಟರ್, ರೈಟ್. ಸೆಂಟಿ ಅಂದ್ರೇನು, ಮಿಲಿ ಲೀಟರ್ ಅಂದ್ರೇನು, 1 ಸೆಂಟಿಮೀಟರ್ ಕ್ಯೂಬ್ ಅಂದ್ರೇನು, 1 ಸೆಂಟಿಮೀಟರ್ ಕ್ಯೂಬ್ ಈಸ್ ನಥಿಂಗ್ ಬಟ್ ವಾಟ್ 1 ml ಅಂತ ಹೇಳ್ತೀವಿ. ಅದನ್ನು ಯು ಕ್ಯಾನ್ ಗೆಟ್ ಇಟ್, ರೈಟ್. ಸೊ 1000 ಸೆಂಟಿಮೀಟರ್ ಕ್ಯೂಬ್. ಸೊ ಈ ಕ್ಯೂಬಲ್ಲಿ ನೋಡಿ ಚಿಕ್ಕ ಕ್ಯೂಬ್ ಇದೆ ನೋಡಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ವಾಟ್ 1 ಸೆಂಟಿಮೀಟರ್, ರೈಟ್. ಸೊ 1 ಸೆಂಟಿಮೀಟರ್. ಸೊ ಇದರ ವಾಲ್ಯೂಮ್ ಏನಾಗುತ್ತೆ? ಸೊ ಲೆಂತ್, ವೆಡ್ತ್ ಮತ್ತು ಏನಾಗುತ್ತೆ, ರೈಟ್. ಸೊ ವಾಲ್ಯೂಮನ್ನು ನೋಡ್ಬೋದು ಇಲ್ಲಿ. ಆಗ 1 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ, 1 ಸೆಂಟಿಮೀಟರ್ ಕ್ಯೂಬ್, ರೈಟ್. ಸೊ 1 ಸೆಂಟಿಮೀಟರ್. ಸೊ ಇಲ್ಲಿ ಕೂಡ ನಾವೇನು ಮಾಡ್ಬೋದು 1 ಸೆಂಟಿಮೀಟರ್ ಕ್ಯೂಬನ್ನು ನೋಡ್ಬೋದು. ಸೊ ದಿಸ್ ಇಸ್ 1 ಸೆಂಟಿಮೀಟರ್ ಕ್ಯೂಬ್. ಸೊ ಅದೇ ರೀತಿಯಲ್ಲಿ ಸೊ ಇಲ್ಲಿಂದ ಇಲ್ಲಿಗೆ ಏನಾಗುತ್ತೆ ಕೇಳಿದ್ರೆ, ಇಲ್ಲಿಂದ ಇಲ್ಲಿಗೆ 10 ಸೆಂಟಿಮೀಟರ್, ರೈಟ್. 10 ಸೆಂಟಿಮೀಟರ್. ಸೊ ಸೆಂಟಿಮೀಟರ್ ಮತ್ತು ಸೆಂಟಿಮೀಟರ್ಗೆ ಅಂದ್ರೇನು? ಸೊ ಸೆಂಟಿಮೀಟರ್ ಯು ಹ್ಯಾವ್ ದಟ್ ವ್ಯಾಲ್ಯೂ, ರೈಟ್. 10 to the power of -2, ರೈಟ್. ಸೊ 10 to the power of -2, ಐ ವಿಲ್ ರೈಟ್ ದ್ಯಾಟ್, ಓಕೆ. ಸೊ 10 to the power of -2 ಆವಾಗ ಏನಾಗುತ್ತೆ ನಮಗೆ 10 to the power of -2 ಮೀಟರ್ ಇಂಟು 10 to the power of 1 ಏನಾಗುತ್ತೆ ಅಲ್ಲಿ 1 dm ಕ್ಯೂಬ್ ಆಗುತ್ತೆ. ಏನಾಗುತ್ತೆ ಅಲ್ಲಿ ನಾಟ್ 1 dm ಕ್ಯೂಬ್. ಸೊ ಯು ಆರ್ ಗೆಟಿಂಗ್ ಹಿಯರ್ 1 dm, ರೈಟ್. ಸೊ ದಿಸ್ ಇಸ್ ಯು ಕ್ಯಾನ್ ಸಿ ಕ್ಲಿಯರ್ಲಿ, ರೈಟ್. ಸೊ ವಾಲ್ಯೂಮ್. ಸೊ ವಾಲ್ಯೂಮನ್ನು ಕೊಡ್ತೀವಿ. ಅದೇ ರೀತಿಯಲ್ಲಿ ವಾಲ್ಯೂಮನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡುವಂಥದ್ದು, ಮೆಷರ್ ಮಾಡುವಂಥದ್ದು. ಸೊ ದಿಸ್ ಆರ್ ದಿ ಸಮ್ ಆಫ್ ದಿ ವಾಲ್ಯೂಮ್ ಮೆಷರಿಂಗ್ ಡಿವೈಸಸ್, ರೈಟ್. ಫಸ್ಟ್ ಈಸ್ ಬ್ಯೂರೆಟ್. ಸೊ ಏನು ಹೇಳ್ತೀವಿ ಅದನ್ನು ಬ್ಯೂರೆಟ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಬ್ಯೂರೆಟ್. ಆ್ಯಂಡ್ ಸೆಕೆಂಡ್ ಒನ್ ಇಸ್ ಪಿಪೆಟ್, ರೈಟ್. ಸೊ ಗ್ರಾಜುಯೇಟೆಡ್ ಸಿಲಿಂಡರ್ ಇದೆ, ಇದು ವಾಲ್ಯೂಮೆಟ್ರಿಕ್ ಫ್ಲಾಸ್ಕ್ ಇದೆ, ರೈಟ್. See properly here, right. So these are the nothing but, so ಇದೆಲ್ಲ ಏನಾಗುತ್ತೆ ಕೇಳಿದ್ರೆ, ಯಾಕೆ ಅದು 1 ಸೆಂಟಿಮೀಟರ್ ಕ್ಯೂಬ್, 1000 ಸೆಂಟಿಮೀಟರ್ ಕ್ಯೂಬ್. ಸೊ ಯು ಕ್ಯಾನ್ ಸಿ ಇದೆ, ರೈಟ್. ಸೊ 1 ಸೆಂಟಿಮೀಟರ್ ಕ್ಯೂಬ್ ಅಂದರೆ 1 ml ಅಂತ ಹೇಳ್ತೀವಿ, ಆಯ್ತಲ್ಲ. ಸೊ 1 ml ಅಂತ ಹೇಳ್ತೀವಿ, ರೈಟ್. ಸೊ ದಿಸ್ ಇಸ್ ರಿಗಾರ್ಡಿಂಗ್ ವಾಟ್ ವಾಲ್ಯೂಮ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು ವಾಲ್ಯೂಮ್, ಕ್ಲಿಯರ್. ಸೊ ವೆರಿ ವೆರಿ ಇಂಪಾರ್ಟೆಂಟ್, ರೈಟ್. SI ಯೂನಿಟ್ ಕೇಳ್ತಾರೆ ಇದರಲ್ಲಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ದಿ ಡೆನ್ಸಿಟಿ. ಸೊ ವಾಟ್ ಅಬೌಟ್ ದಿ ಡೆನ್ಸಿಟಿ? ಡೆನ್ಸಿಟಿ ಅಂದರೆ ಏನು? ಸೊ ಡೆನ್ಸಿಟಿ ಈಸ್ ನಥಿಂಗ್ ಬಟ್
ಡೆನ್ಸಿಟಿ ಆಫ್ ಅ ಸಬ್ಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ದ ಅಮೌಂಟ್ ಆಫ್ ಮಾಸ್, ಅದು ಅಮೌಂಟ್ ಆಫ್ ಮಾಸ್ ಪ್ರೆಸೆಂಟ್ ಇನ್ ಪರ್ಟಿಕ್ಯುಲರ್ ವಾಲ್ಯೂಮ್. ಸೊ ಪರ್ಟಿಕ್ಯುಲರ್ ವಾಲ್ಯೂಮಲ್ಲಿ, ಸೊ ಯೂನಿಟ್ ವಾಲ್ಯೂಮಲ್ಲಿ ಪರ್ಟಿಕ್ಯುಲರ್ ಯೂನಿಟ್ ವಾಲ್ಯೂಮಲ್ಲಿ ಮಾಸ್ ಎಷ್ಟಿದೆ. ಸೊ ವಾಟ್ ಅಬೌಟ್ ದಿ ಮಾಸ್ ಇನ್ ಪರ್ಟಿಕ್ಯುಲರ್ ಯೂನಿಟ್ ವಾಲ್ಯೂಮ್. ಸೊ ಯೂನಿಟ್ ವಾಲ್ಯೂಮ್ ಏನಾಗುತ್ತೆ, ಸೊ ವಾಟ್ ಅಬೌಟ್ ದಿ ಯೂನಿಟ್ ವಾಲ್ಯೂಮ್, ರೈಟ್. ಸೊ ವಾಲ್ಯೂಮ್ ಯು ಆರ್ ಗೆಟಿಂಗ್ ವಾಟ್, ಸೊ ಹೈಟ್ ಇರ್ಬೋದು ಆ್ಯಂಡ್ ಲೆಂತ್, ಬ್ರೆಡ್ತ್ ಆ್ಯಂಡ್ ಹೈಟ್. ಇಫ್ ಯು ಮಲ್ಟಿಪ್ಲೈ ಅವಾಗ ಏನಾಗುತ್ತೆ, ಎಲ್ ಅಂತ ಕನ್ಸಿಡರ್ ಮಾಡಿದರೆ ಇದನ್ನು ಎಲ್ ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ಎಲ್ ಇಂಟು ಎಲ್ ಇಸ್ ನಥಿಂಗ್ ಬಟ್ ಎಲ್ ಕ್ಯೂಬ್. ಅದನ್ನೇ ಇಲ್ಲಿ ಹೇಳಿದ್ದು, ರೈಟ್. ಸೊ ಲೆಂತ್ ಕ್ಯೂಬ್. ಸೊ ಲೆಂತಿನ ಏನಾಗುತ್ತೆ ನಮಗೆ, ಸೊ ಮೀಟರ್ ಎಸ್ ಐ ಯೂನಿಟ್ ಏನಾಗುತ್ತೆ ನಮಗೆ, ಸೊ ಮೀಟರ್ ಕ್ಯೂಬ್ ಆಗುತ್ತೆ. ಸೊ ಯೂನಿಟ್ ವಾಲ್ಯೂಮ್ ಅಂದ ತಕ್ಷಣ ಏನಾಗುತ್ತೆ ನಮಗೆ, 1 ಮೀಟರ್ ಕ್ಯೂಬ್. ಯೂನಿಟ್ ಅಂದರೆ 1, ರೈಟ್. 1 ಮೀಟರ್ ಕ್ಯೂಬ್ ಇದ್ದರೆ ಸೊ ಇಟ್ ಈಸ್ ಯೂನಿಟ್ ವಾಲ್ಯೂಮ್. ಸೊ ಅಷ್ಟು ಯೂನಿಟ್ ವಾಲ್ಯೂಮಲ್ಲಿ ಎಷ್ಟು ಮಾಸ್ ಇದ್ದಾವೆ ನೋಡಿ, ಅದನ್ನು ಹೇಳ್ತೀವಿ ಅದನ್ನು ಡೆನ್ಸಿಟಿ ಆಫ್ ಅ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ, ಸಾಂದ್ರತೆ ಅಥವಾ ಡೆನ್ಸಿಟಿ ಆಫ್ ಅ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ, ರೈಟ್. ಡೆನ್ಸಿಟಿ ಆಫ್ ಅ ಸಬ್ಸ್ಟೆನ್ಸ್ ಇಟ್ ಈಸ್ ದ ಅಮೌಂಟ್ ಆಫ್ ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್. ಸೊ ಡೆನ್ಸಿಟಿ ಆಲ್ವೇಸ್ ದೇ ಆಸ್ಕ್ ಇನ್ ಎಕ್ಸಾಮಿನೇಷನ್. ಮಾಸ್ ಕೇಳ್ಬೋದು, ವೆಯ್ಟ್ ಕೇಳ್ಬೋದು, ವಾಲ್ಯೂಮಿನ ಎಸ್ ಐ ಯೂನಿಟ್ ಕೇಳ್ಬೋದು, ಡೆನ್ಸಿಟಿ ಮ್ಯಾಕ್ಸಿಮಮ್ ಆಗಿ ಕೇಳ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ ಡೆನ್ಸಿಟಿ. ಹಾಗಾದರೆ ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಡೆನ್ಸಿಟಿ? ಹಾಗಾದರೆ ಡೆನ್ಸಿಟಿ ಅಂದರೆ ಏನು, ಡೆನ್ಸಿಟಿ ಈಸ್ ನಥಿಂಗ್ ಬಟ್, ಸೊ ಡೆನ್ಸಿಟಿಯನ್ನು ಹೇಗೆ ಹೇಳ್ಬೋದು ಕೇಳಿದ್ರೆ, ಡೆನ್ಸಿಟಿ ಈಸ್ ನಥಿಂಗ್ ಬಟ್ ಮಾಸ್ ಡಿವೈಡ್ ಬೈ ವಾಲ್ಯೂಮ್. ಮಾಸಿಗೆ ವಾಲ್ಯೂಮಿಂದ ಡಿವೈಡ್ ಮಾಡಿದರೆ, ರೈಟ್. ಮಾಸಿಗೆ ವಾಲ್ಯೂಮಿಂದ ಡಿವೈಡ್ ಮಾಡಿದಾಗ ಏನಾಗುತ್ತೆ ನಮಗೆ, ಡೆನ್ಸಿಟಿ ಅನ್ನುವಂಥದ್ದು ಬರುತ್ತೆ. ಹಾಗಾದರೆ ಎಸ್ ಐ ಯೂನಿಟ್ ಏನಾಗುತ್ತೆ, ಎಸ್ ಐ ಯೂನಿಟ್ ಆಫ್ ಡೆನ್ಸಿಟಿ. ಅದರಿಂದ ಡೆನ್ಸಿಟಿ ಈಸ್ ಈಕ್ವಲ್ ಟು ವಾಟ್, ಮಾಸ್ ಡಿವೈಡ್ ಬೈ ವಾಲ್ಯೂಮ್. ಹಾಗಾದರೆ ಎಸ್ ಐ ಯೂನಿಟ್ ಆಫ್ ಮಾಸ್ ಏನಾಗುತ್ತೆ, ಎಸ್ ಐ ಯೂನಿಟ್ ಆಫ್ ವಾಲ್ಯೂಮ್ ಏನಾಗುತ್ತೆ, ರೈಟ್. ಸೊ ಎಸ್ ಐ ಯೂನಿಟ್ ಆಫ್ ಮಾಸ್ ಗೊತ್ತಿದೆ ನಮಗೆ, ಕಿಲೋಗ್ರಾಮ್, ಕೆ ಜಿ ಅಂತ ಹೇಳ್ತೀವಿ, ಕೆ ಜಿ ಕಿಲೋಗ್ರಾಮ್, ರೈಟ್. ಡಿವೈಡ್ ಬೈ ಎಸ್ ಐ ಯೂನಿಟ್ ಆಫ್ ವಾಲ್ಯೂಮ್ ಏನಾಗುತ್ತೆ ನಮಗೆ, ಆಲ್ರೆಡಿ ಫೈಂಡ್ ಮಾಡಿದ್ದೇವೆ, ಇಟ್ ಈಸ್ ನಥಿಂಗ್ ಬಟ್ ವಾಟ್, ಮೀಟರ್ ಕ್ಯೂಬ್. ಅದರಿಂದ ಕೆ ಜಿ ಡಿವೈಡ್ ಬೈ ಮೀಟರ್ ಕ್ಯೂಬ್. ಕೆ ಜಿ ಡಿವೈಡ್ ಬೈ ಮೀಟರ್ ಕ್ಯೂಬ್ ಅಂದಾಗ ಏನಾಗುತ್ತೆ, ಸೊ ಕೆ ಜಿ ಇದೆ, ರೈಟ್. ಡಿನಾಮಿನೇಟ್ರಲ್ಲಿದ್ದ ಮೀಟರ್ ಎನ್ನುವಂಥದ್ದು m⁻³ ಮೇಲ್ಗಡೆ ಬಂದಾಗ ಏನಾಗುತ್ತೆ, m⁻³ ಆಗುತ್ತೆ, ಪರ್ ಕ್ಯೂಬ್ ಅಂತ ಹೇಳ್ತೀವಿ, ರೈಟ್. ಸೊ ಪರ್ ಕ್ಯೂಬ್ ಅಂತ ಹೇಳ್ತೀವಿ, ಕೆ ಜಿ ಮೀಟರ್ ಪರ್ ಕ್ಯೂಬ್ ಅಂತ ಹೇಳ್ತೀವಿ, ಅಥವಾ ಕೆ ಜಿ m⁻³ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ವಾಟ್ ದಿ ಎಸ್ ಐ ಯೂನಿಟ್ ಆಫ್ ವಾಟ್, ಎಸ್ ಐ ಯೂನಿಟ್ ಆಫ್ ದಿ ಡೆನ್ಸಿಟಿ. ವೆರಿ ಇಂಪಾರ್ಟೆಂಟ್. ಸೊ ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಡೆನ್ಸಿಟಿ ಕೇಳ್ತಾರೆ. ಸೊ ದೆನ್ ಯು ಹ್ಯಾವ್ ಟು ರೈಟ್ ಫಾರ್ 1 ಮಾರ್ಕ್ಸ್ ಕೇಳ್ತಾರೆ ಇದನ್ನು, right. Very important. SI unit of density is nothing but kg m⁻³ this is the SI unit. So kg and meter is a large, right. So in chemistry we are going to use for a smaller quantity kg anta helala, smaller quantity idre ನಾವು ಹೇಳ್ತೀವಿ ಅದನ್ನ ಗ್ರಾಮ್ ಅಂತ ಹೇಳ್ತೀವಿ. ಮೀಟರ್, ಸೊ ದಟ್ಸ್ ಲಾರ್ಜ್ ಕ್ವಾಂಟಿಟಿ, ಸ್ವಲ್ಪ ಇದ್ರೆ ಏನಾಗುತ್ತೆ, ಚಿಕ್ಕದಿದ್ರೆ ಏನಾಗುತ್ತೆ, ನಾವು ಅದನ್ನ ಸೆಂಟಿಮೀಟರ್ ಅನ್ನು ಯೂಸ್ ಮಾಡ್ತೀವಿ. ಅದರಿಂದ ಸೊ ಗ್ರಾಮ್ cm⁻³ ಅಂತ ಹೇಳ್ತೀವಿ, ರೈಟ್. ಸೊ ಇಟ್ ಈಸ್ ಕಾಮನ್ಲಿ ಯೂಸ್ಡ್ ವಾಟ್ ಇಸ್ ಡೆನ್ಸಿಟಿ. ಸೊ ಡೆನ್ಸಿಟಿ ಯೂನಿಟ್ ಕಾಮನ್ಲಿ ಯೂಸ್ ಮಾಡುವಂಥದ್ದು ಕೆಮಿಸ್ಟ್ರಿಯಲ್ಲಿ, ರೈಟ್. ಎಸ್ ಐ ಯೂನಿಟ್ ಏನಾಗುತ್ತೆ, ಸೊ ದಿಸ್ ಇಸ್ ಎಸ್ ಐ ಯೂನಿಟ್, ಡೋಂಟ್ ಕನ್ಫ್ಯೂಸ್, ದಿಸ್ ಇಸ್ ದಿ ಎಸ್ ಐ ಯೂನಿಟ್. ಎಸ್ ಐ ಯೂನಿಟ್ ಅಂದರೆ ಇದು. ಜನರಲ್ ಆಗಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡುವಾಗ ಕೆಮಿಸ್ಟ್ರಿಯಲ್ಲಿ ಬರುವಾಗ ಏನು ಹೇಳ್ತೀವಿ, ನಾವು ಅದನ್ನು ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳ್ತೀವಿ, ರೈಟ್. ಪರ್ ಸೆಂಟಿಮೀಟರ್ ಕ್ಯೂಬ್, ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದಿ ಗ್ರಾಮ್ cm⁻³ ಇಸ್ ದಿ ಕಾಮನ್ಲಿ ಯೂಸಿಂಗ್ ವಾಟ್ ಯೂನಿಟ್ ಅಂತ ಹೇಳ್ತೀವಿ. ಎಸ್ ಐ ಯೂನಿಟ್ ಹಿಯರ್ kg m⁻³. ಓಕೆ, right. This is regarding the density. ಅಷ್ಟೇ ಸಾಕಾಗುತ್ತೆ ಡೆನ್ಸಿಟಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ದಿ ಟೆಂಪರೇಚರ್. ಸೊ ವೆರಿ ಇಂಪಾರ್ಟೆಂಟ್. ಸೊ ಟೆಂಪರೇಚರ್ ಆಗುತ್ತೆ. ಹಾಗಾದರೆ ಟೆಂಪರೇಚರನ್ನು ನಾವು, ಸೊ ವಾಟ್ ಆರ್ ದ ಯೂನಿಟ್ಸ್ ಯು ಕ್ಯಾನ್ ಗಿವ್, ರೈಟ್. ಸೊ ಹೇಗೆ ರೆಪ್ರೆಸೆಂಟೇಷನನ್ನು ಮಾಡುವಂಥದ್ದು, ಸೊ ವಿ ಕ್ಯಾನ್ ಗೋ ವಿತ್ ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ಅದನ್ನು, ಡಿಗ್ರಿ ಸೆಲ್ಸಿಯಸಲ್ಲಿ ಯೂಸ್ ಮಾಡುವಂಥದ್ದು, ಅಥವಾ ಡಿಗ್ರಿ ಫ್ಯಾರನ್ಹೀಟ್ ಅಂತ ಹೇಳ್ತೀವಿ. ಡಿಗ್ರಿ ಸೆಲ್ಸಿಯಸ್ ಸಿ ಅಲ್ಲಿ ನೋಡಿ, ಡಿಗ್ರಿ ಸೆಲ್ಸಿಯಸ್, ಡಿಗ್ರಿ ಫ್ಯಾರನ್ಹೀಟ್ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಸೊ ಅಬ್ಸಲ್ಯೂಟ್ ಟೆಂಪರೇಚರ್ ಇಸ್ ನಥಿಂಗ್ ಬಟ್ ವಾಟ್, ಕೆಲ್ವಿನ್. ಸೊ ಕೆಲ್ವಿನ್ ಅಂತ ಹೇಳ್ತೀವಿ, ಕೆ. ಸೊ ಇಲ್ಲಿ ಎಷ್ಟಿದೆ ನಮ್ಮ ಹತ್ರ, ಸೊ 3 scales we are using. There are 3 scales. What are those? Degree Celsius, degree Fahrenheit and the Kelvin. So there are 3 scales we are going to use to measure the temperature, right. So hagadre what is degree Celsius, what is degree Fahrenheit and what is the Kelvin. So we can represent it with there. So we will discuss it later. So before going to that, what is the relationship between degree Celsius and the ಡಿಗ್ರಿ ಫ್ಯಾರನ್ಹೀಟ್? ಏನು ಹೇಳ್ತೀವಿ ನಾವು ಅದನ್ನು, ಡಿಗ್ರಿ ಸೆಲ್ಸಿಯಸ್ಸಿಗೂ ಡಿಗ್ರಿ ಫ್ಯಾರನ್ಹೀಟಿಗೂ ರಿಲೇಷನ್ಶಿಪ್ ಏನು? ಹಾಗಾದರೆ ಡಿಗ್ರಿ ಫ್ಯಾರನ್ಹೀಟ್ ಈಸ್ ನಥಿಂಗ್ ಬಟ್ 9/5, ರಿಮೆಂಬರ್ 9/5 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರನ್ನು ಕೊಟ್ಟರೆ 30 ಡಿಗ್ರಿ ಸೆಲ್ಸಿಯಸನ್ನು ಫ್ಯಾರನ್ಹೀಟಿಗೆ ಕನ್ವರ್ಟ್ ಮಾಡಿ ಅಂದಾಗ ಏನಾಗುತ್ತೆ,
30 ಡಿಗ್ರಿಲಿ ಬರೆಯುವಂಥದ್ದು 9/5 ಇಂಟು 30 ಡಿಗ್ರಿ ಪ್ಲಸ್ 32 ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡಿ. ಸೊ ದಟ್ ಈಸ್ ಇನ್ ದ ಫ್ಯಾರನ್ ಹೀಟ್. ಅದೇ ರೀತಿಯಲ್ಲಿ ಫ್ಯಾರನ್ ಹೀಟ್ ಕೊಟ್ಟಿದ್ರೆ ಏನು ಮಾಡ್ಬೋದು, ಸೊ 40 ಫ್ಯಾರನ್ ಹೀಟ್ ಎಷ್ಟೋ ಕೊಡ್ತಾರೆ. ಸೊ ದೆನ್ ಕನ್ವರ್ಟೆಡ್ ಇಂಟು ಡಿಗ್ರಿ ಸೆಲ್ಸಿಯಸ್. ಆವಾಗ ಏನು ಮಾಡ್ತೀರಿ, ಫ್ಯಾರನ್ ಹೀಟ್ ಹಾಕ್ತೀರಿ ಆ್ಯಂಡ್ ದೆನ್ ಡಿಗ್ರಿ ಸೆಲ್ಸಿಯಸನ್ನು ಫೈಂಡ್ ಔಟ್ ಮಾಡುವಂಥದ್ದು. ಸೊ ಫ್ಯಾರನ್ ಹೀಟ್ ಕೊಟ್ಟಿದ್ರೆ ಡಿಗ್ರಿ ಫ್ಯಾರನ್ ಹೀಟ್ ಕೊಟ್ಟಿದ್ರೆ ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡುವಂಥದ್ದು, ಡಿಗ್ರಿ ಸೆಲ್ಸಿಯಸಲ್ಲಿ ಕೊಟ್ಟಿದ್ರೆ ಫ್ಯಾರನ್ ಹೀಟಿಗೆ ಕನ್ವರ್ಟ್ ಮಾಡುವಂಥದ್ದು. ಅದೇ ರೀತಿಯಲ್ಲಿ ಕೆಲ್ವಿನ್ ಮತ್ತು ಕೆಲ್ವಿನ್ ಸ್ಕೇಲಿಗೂ ಮತ್ತು ಡಿಗ್ರಿ ಸೆಲ್ಸಿಯಸ್ ಸ್ಕೇಲಿಗೂ ಏನಾಗುತ್ತೆ ನಮಗೆ, ವಾಟ್ ಈಸ್ ದ ರಿಲೇಷನ್ಶಿಪ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕೆಲ್ವಿನ್ ಟೆಂಪರೇಚರಲ್ಲಿ ಕೊಟ್ಟಿರ್ತಕ್ಕಂಥ ಟೆಂಪರೇಚರ್ ಏನಾಗುತ್ತೆ, ದಟ್ ಈಸ್ ಈಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್ ಏನಿದ್ದಾವೆ ನೋಡಿ ಪ್ಲಸ್ ಏನಾಗುತ್ತೆ 273.15. 273.15. These are the two formula you should remember, very very important. So ಪ್ರಾಬ್ಲಮ್ ಕೇಳ್ಬೋದು. ಡಿಗ್ರಿ ಸೆಲ್ಸಿಯಸ್ಗೆ ಕೊಟ್ಟಿರ್ತಾರೆ, ಕೆಲ್ವಿನಿಗೆ ಕನ್ವರ್ಟ್ ಮಾಡಿ ಏನು ಮಾಡ್ತೀರಿ, 20 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಾಗ ಏನಾಗುತ್ತೆ 20 ಪ್ಲಸ್ 273.15 ಆ್ಯಡ್ ಮಾಡಿ, ಆವಾಗ ಏನಾಗುತ್ತೆ ಕೆಲ್ವಿನಿಗೆ ಹೋಗುತ್ತೆ, ರೈಟ್. ಸೊ ಕೆಲ್ವಿನಿಗೆ ಕೊಟ್ಟಾಗ ಏನಾಗುತ್ತೆ ಡಿಗ್ರಿ ಸೆಲ್ಸಿಯಸಲ್ಲಿ ಕನ್ವರ್ಟ್ ಮಾಡುವಂಥದ್ದು. ಸೊ ಯು ಕ್ಯಾನ್ ಗೋ ಥ್ರೂ ದಿಸ್ ಫಾರ್ಮುಲಾ, ರೈಟ್. So this is what exactly the relationship between what degree Fahrenheit, degree Celsius, Kelvin and the degree Celsius, right. So here they have given 3 thermometers, so roughly I have drawn here, right. First ಯಾವ ಸ್ಕೇಲಲ್ಲಿ ಇದೆ, ಕೆಲ್ವಿನ್ ಸ್ಕೇಲಲ್ಲಿ ಇದೆ. ಫಸ್ಟ್ ಒನ್ ಇಸ್ ಕೆಲ್ವಿನ್ ಸ್ಕೇಲ್, ಸೆಕೆಂಡ್ ಒನ್ ಇಸ್ ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ದೆನ್ ಫ್ಯಾರನ್ಹೀಟ್. ಸೊ ಏನಾಗುತ್ತೆ ಕೇಳಿದ್ರೆ, ಸೊ ಜಸ್ಟ್ ವಿ ವಿಲ್ ಗೋ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್. ಸೊ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಎಷ್ಟಾಗುತ್ತೆ, 0 ಡಿಗ್ರಿ, ರೈಟ್. 0 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಏನಾಗುತ್ತೆ ಲಿಕ್ವಿಡ್ ಎನ್ನುವಂಥದ್ದು ಏನಾಗುತ್ತೆ ಗಟ್ಟಿ ಆಗಲಿ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಈಸ್ ಫ್ರೀಸ್, ಸಾಲಿಡ್ ಸ್ಟೇಟ್ ಆಗುವಂಥದ್ದು. ಆದ್ದರಿಂದ ಡಿಗ್ರಿ ಸೆಲ್ಸಿಯಸ್ಸಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಆದರೆ ಕೆಲ್ವಿನಲ್ಲಿ ಎಷ್ಟಾಗುತ್ತೆ ಕೇಳಿದ್ರೆ 0 ಇಸ್ ನಥಿಂಗ್ ಬಟ್, ಸೊ ನೋಡಿ ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ, ಸಿ ಈಸ್ ಈಕ್ವಲ್ ಟು 0 ಆಯಿತು, ಡಿಗ್ರಿ ಸೆಲ್ಸಿಯಸ್ 0 ಟೆಂಪರೇಚರ್ ಆಯಿತು. 0 ಆದರೆ ಏನಾಗುತ್ತೆ ಕೆಲ್ವಿನ್ ಬಿಕಮ್ಸ್ ವಾಟ್ 273.15 ಕನ್ವರ್ಟ್ ಮಾಡಿ ಆ ಕಡೆಯಿಂದ, ರೈಟ್. ಆವಾಗ 0 ಡಿಗ್ರಿ ಸೆಲ್ಸಿಯಸ್ ಅಂದರೆ ಎಷ್ಟು ಕೆಲ್ವಿನ್, 273.15 ಕೆಲ್ವಿನ್. ಅದೇ ರೀತಿ ಡಿಗ್ರಿ ಫ್ಯಾರನ್ ಹೀಟಿಗೆ ಏನಾಗುತ್ತೆ ನಮಗೆ, ಸೊ ಡಿಗ್ರಿ ಫ್ಯಾರನ್ ಹೀಟಿಗೆ ಕನ್ವರ್ಟ್ ಮಾಡಿ ವ್ಯಾಲ್ಯೂ ಎಷ್ಟು ಬರುತ್ತೆ ಇಲ್ಲಿ 32 ಡಿಗ್ರಿ ಫ್ಯಾರನ್ ಹೀಟ್. ಸೊ ರೈಟ್ ಡೌನ್ ಹಿಯರ್. ಸೊ ಯು ಕ್ಯಾನ್ ಡಿಗ್ರಿ ಸೆಲ್ಸಿಯಸ್ 0 ಡಿಗ್ರಿ ಸೆಲ್ಸಿಯಸ್ ಹಾಕಿ, ಇಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ಹಾಕಿ, ಫ್ಯಾರನ್ ಹೀಟಿಗೆ ಎಷ್ಟು ಬರುತ್ತೆ ನೋಡಿ 0 ಹಾಕಿ, 9/5 ಪ್ಲಸ್ 32 ಎಷ್ಟು ಬರುತ್ತೆ ನೋಡಿ. ಸೊ ಇಫ್ ಐ ಗೆಟ್ 32, ಸೊ 32 ಡಿಗ್ರಿ ಫ್ಯಾರನ್ ಹೀಟ್ ಬರುತ್ತೆ, ರೈಟ್. ಅದೇ ರೀತಿಯಲ್ಲಿ ರೂಮ್ ಟೆಂಪರೇಚರ್. ಸೊ ರಿಯಲ್ ಆಗಿ ರೂಮ್ ಟೆಂಪರೇಚರ್ ಎಷ್ಟಿರುತ್ತೆ ನಿನ್ನೆ ಹೇಳಿದ್ದೇನೆ. ರೂಮ್ ಟೆಂಪರೇಚರ್ ಇನ್ ಡಿಗ್ರಿ ಸೆಲ್ಸಿಯಸ್ ವಾಟ್ ಈಸ್ ದ ವ್ಯಾಲ್ಯೂ, 25 ಡಿಗ್ರಿ ಸೆಲ್ಸಿಯಸ್, ರೈಟ್. 25 ಡಿಗ್ರಿ ಸೆಲ್ಸಿಯಸ್ ರೂಮ್ ಟೆಂಪರೇಚರ್. ಆ್ಯಂಡ್ ದೆನ್ ಕೆಲ್ವಿನಲ್ಲಿ ಹೇಳಿದರೆ ಏನಾಗುತ್ತೆ ಪ್ಲಸ್ 273.15 ಮಾಡಿ, ಇದಕ್ಕೆ ಪ್ಲಸ್ 273.15 ಮಾಡಿ, ಅವಾಗ ಏನಾಗುತ್ತೆ ನಮಗೆ, ಸೊ ನಿಯರ್ಲಿ ವಿ ಆರ್ ಗೆಟಿಂಗ್ ವಾಟ್ 298 ಕೆಲ್ವಿನ್ ಟೆಂಪರೇಚರ್. ಎಷ್ಟಾಗುತ್ತೆ 298 ಕೆಲ್ವಿನ್ ಟೆಂಪರೇಚರ್ ಬರುತ್ತೆ, ರೈಟ್. ಡಿಗ್ರಿ ಫ್ಯಾರನ್ ಹೀಟಿಗೆ ಹೋದರೆ ಏನಾಗುತ್ತೆ 77 ಡಿಗ್ರಿ ಫ್ಯಾರನ್ ಹೀಟ್, ರೈಟ್. ಅದೇ ರೀತಿಯಲ್ಲಿ ಹ್ಯೂಮನ್ ಬಾಡಿ ಟೆಂಪರೇಚರ್. ಸೊ ನಾರ್ಮಲ್ ಆಗಿ ಹ್ಯೂಮನ್ ಬಾಡಿ ಟೆಂಪರೇಚರ್, ಸೊ ಯು ಆರ್ ಗೆಟಿಂಗ್ ವ್ಯಾಲ್ಯೂ ಇನ್ ಡಿಗ್ರಿ ಸೆಲ್ಸಿಯಸ್ 37 ಡಿಗ್ರಿ ಸೆಲ್ಸಿಯಸ್. ಅದಕ್ಕಿಂತ ಜಾಸ್ತಿ ಆದರೆ ಏನಾಗುತ್ತೆ ಹೈ ಟೆಂಪರೇಚರ್ ಅಂತ ಹೇಳ್ತೀವಿ, ಜ್ವರ ಬರುತ್ತೆ ಅಂತ ಹೇಳ್ತೀವಿ ಅಲ್ವಾ. ಸೊ ಹೈ ಟೆಂಪರೇಚರ್ ಆಗುವಂಥದ್ದು, ರೈಟ್. ಸೊ 37 ಡಿಗ್ರಿ ಸೆಲ್ಸಿಯಸ್, ರೈಟ್. ಸೊ ಕಾಮನ್ ಟೆಂಪರೇಚರ್ ಆಫ್ ಹ್ಯೂಮನ್ ಬಾಡಿ. ಅದೇ ರೀತಿಯಲ್ಲಿ 310 ಕೆಲ್ವಿನ್ ಟೆಂಪರೇಚರ್ ಆಗುತ್ತೆ, ಕೆಲ್ವಿನ್ ಟೆಂಪರೇಚರ್ 37 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ಆ್ಯಂಡ್ ದೆನ್ ಡಿಗ್ರಿ ಫ್ಯಾರನ್ ಹೀಟಿಗೆ ಹೋದರೆ ಏನಾಗುತ್ತೆ 98.6 ಡಿಗ್ರಿ ಫ್ಯಾರನ್ ಹೀಟ್, ರೈಟ್. ಸೊ ಅಟ್ ದ ಎಂಡ್ ಯು ಹ್ಯಾವ್ ವಾಟ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ 100 ಡಿಗ್ರಿ ಸೆಲ್ಸಿಯಸ್ ಇಸ್ ದಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಂತ ಹೇಳ್ತೀವಿ. ಅದೇ ಕೆಲ್ವಿನಿಗೆ ಕನ್ವರ್ಟ್ ಮಾಡಿ, ಸೊ ಕೆಲ್ವಿನಿಗೆ ಕನ್ವರ್ಟ್ ಮಾಡಿ, ಸೊ 100 ಪ್ಲಸ್ 273 ಎಷ್ಟಾಗುತ್ತೆ ಅಲ್ಲಿ 373 ಕೊಟ್ಟಿದ್ದಾರೆ ನೋಡಿ. ಸೊ 373 ಕೆಲ್ವಿನ್ is nothing but 100 degree Celsius is nothing but the 212 degree Fahrenheit ಅಂತ ಹೇಳ್ತೀವಿ. So degree Fahrenheit, right. So that is the boiling point of water, right. So this is regarding what, this is regarding the mass volume and the density, okay.